ಓಕೆ, ನಮಸ್ಕಾರ ಸ್ನೇಹಿತರೆ. ನನ್ನ ಹೆಸರು ಅರುಣ, ನಾನೊಬ್ಬ ಅಮೂಲ್ ರೋಗಿ. ಸೊ ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಸೊ ಕುಡಿಯುವಂತ ಯೋಚನೆ ಏನೂ ಇಲ್ಲ ಸ್ನೇಹಿತರೆ. ಸೊ ನಾವು ಯಥಾ ರೀತಿ ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ. ಬಿಗ್ ಬುಕ್ ಅನ್ನ ಓದಿ ಸಂಪೂರ್ಣವಾಗಿ ಮೊದಲ ಪೇಜಿನಿಂದ ಹಿಡಿದು ಕೊನೆಯವರೆಗೂ ಓದಿ ಅದರ ವಿವರಣೆಯನ್ನ ಅಥವಾ ಅದರ ಅನುಭವವನ್ನ ನಾವು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ಇವತ್ತು ನನ್ನಲ್ಲಿ 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳ ಒಂದು ಹಳೆಯ ಪುಸ್ತಕ ಇದೆ. ಅದರ ಜೊತೆಗೆ ಮತ್ತೊಂದು ಇಂಗ್ಲಿಷ್ ನಲ್ಲಿ ಮತ್ತೊಂದು ರೀಪ್ರಿಂಟ್ ಆಗಿದಂತ ಬುಕ್ಕು ಇದೆ. ಎರಡನ್ನೂ ಮಿಕ್ಸ್ ಮಾಡಿ ಅಲ್ಲಿ ಏನಿದೆ ಅದನ್ನ ತಿಳಿಸುವಂತ ಅಥವಾ ಓದುವಂತ ಪ್ರಯತ್ನಗಳನ್ನ ನಾನು ಮಾಡ್ತೀವಿ. ಅದರ ಜೊತೆ ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರಿದ್ದಾರೆ, ಅವರು ಕೂಡ ಇದನ್ನ ಓದ್ತಾರೆ. ನಾವು ಒಂದಿಷ್ಟು ನನಗೆ ಎಷ್ಟು ಅನುಭವ ಇದೆ ಅಥವಾ ನನಗೆ ಎಷ್ಟು ತಿಳಿತೈತೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಇಂಗ್ಲಿಷ್ ಬುಕ್ ಅಲ್ಲಿ ಇದೆ ಇವತ್ತು ಏನಂದ್ರೆ ಇಂಟ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ, ಬಟ್ ಕನ್ನಡ ಬುಕ್ ಅಲ್ಲಿ ಇಲ್ಲ. ಆ ಇಂಟ್ರೊಡಕ್ಷನ್ ಅಲ್ಲಿ ಏನಂತಂದ್ರೆ ಈ ಬುಕ್ ಏನು ಬಂತು, ಯಾವಾಗ ಬಂತು, ಹೇಗಾತ ಅನ್ನುವಂಥದ್ದು ಇದೆ. ಅದನ್ನ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋಣ. ಏನಪ್ಪಾ ಅಂತಂದ್ರೆ ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಏನು ಫಸ್ಟ್ ಪಬ್ಲಿಷ್ 12 ಸ್ಟೆಪ್ ಮತ್ತು 12 ಟ್ರೆಡಿಷನ್ ಅಥವಾ 12 ಹೆಜ್ಜೆಗಳು 12 ಪರಂಪರೆಗಳನ್ನ ಅಂತೇನು ಈ ಬುಕ್ ಅನ್ನ ಅಂತ ಹೇಳ್ತೀವಿ. ಈ ಬುಕ್ ಅನ್ನ ಪ್ರಥಮ ಬಾರಿಗೆ 1953ರಲ್ಲಿ ಬಿಲ್ ಡಬ್ಲ್ಯೂ ಮತ್ತು ಡಾಕ್ಟರ್ ಬಾಬ್ ಅವರು ಇದನ್ನ ಬರೀತಾರೆ, ಪಬ್ಲಿಷ್ ಮಾಡ್ತಾರೆ. ಸೊ ಇದು ಯಾವಾಗ ಅಂದ್ರೆ 1935ರಲ್ಲಿ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಸ್ಟಾರ್ಟ್ ಆಗಿರ್ತದೆ. ಅದಾದ ನಂತರ 18 ವರ್ಷಗಳ ಟೋಟಲ್ ಒಂದು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಎಲ್ಲ ಕಡೆಯಿಂದ ಆದಂತ ಅನುಭವಗಳನ್ನ ಅವರು ಈ ಫೆಲೋಶಿಪ್ ನಲ್ಲಿ ಅಥವಾ ಈ ಬಾಂಧವ್ಯದಲ್ಲಿ ಆದಂತ ಅನುಭವಗಳನ್ನ ಸೇರಿ ಈ ಬುಕ್ ಗಳನ್ನ ಬರೀತಾರೆ. ಇದು ಬರೆಯುವ ಉದ್ದೇಶ ಏನಪ್ಪಾ ಅಂತಂದ್ರೆ ಮೋರ್ ರಿಕವರ್ ಅದು ಮೆಂಬರ್ಗಳು ಅಥವಾ ಸದಸ್ಯರು ರಿಕವರಿಗೆ ಬರಲಿ, ಅದ್ರ ಜೊತೆಗೆ ಈ ಸೊಸೈಟಿ ಫಂಕ್ಷನ್ಗಳಲ್ಲೂ ಬೇಕಾಗ್ತದೆ ಅನ್ನುವಂಥದ್ದು. ಅದಾದ ನಂತರ ಇನ್ನು ರೀಸೆಂಟ್ ಇಯರ್ಸ್ ಏನಾಗ್ತದೆ ಬರ್ಬರ್ತಾ ಈ ಹೆಜ್ಜೆಗಳು ನಮ್ಮ ಸದಸ್ಯರಿಗಾಯ್ತು ಮತ್ತು ನಮ್ಮ ಎ ಫ್ರೆಂಡ್ಸ್ ಅಂತ ಏನ್ ಹೇಳ್ತೀವಿ, ಅನ್ನ ಸಮರ್ಥಿಸುವರು ಅಥವಾ ಎಗೆ ಸಹಾಯ ಮಾಡುವಂತಹ ಗೆಳೆಯರು ಕೂಡ ಹೇಳಿದ್ರಂತ. ಇದನ್ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬೇರೆ ಬೇರೆ ಒಂದಿಷ್ಟು ಹಿಸ್ಟಾರಿಕಲ್ ರೆಫರೆನ್ಸಸ್ ಅನ್ನ ಕೊಟ್ಟು ಅದನ್ನ ಒಂದಿಷ್ಟು ಟೆಂಪ್ರರಿ ಇಮೇಜ್ ಅಥವಾ ಏನೇನು ಚೇಂಜ್ ಮಾಡೋಣ ಅಂತ ಹೇಳಿ ಕೇಳಿದಾಗ ಅಲ್ಲಿ ಕೂಡ ಅದು ನಮಗಿದೊಂದು ಸೆಂಟಿಮೆಂಟ್ ಇದೆ. ಆಕ್ಚುಲಿ ಈ ಬುಕ್ಗಳಲ್ಲಿ ಈ ಬಿಗ್ ಬುಕ್ ಅಥವಾ 12x12 ಅಥವಾ ಯಾವುದೇ ಒಂದು ಸ್ಟ್ರಾಂಗ್ ಸೆಂಟಿಮೆಂಟ್ ಹೆಂಗಿದೆ ಅಂದ್ರೆ ಅಲ್ಲಿದ್ದದ್ದನ್ನ ನಾವು ಯಾವುದೇ ರೀತಿ ಚೇಂಜ್ ಮಾಡಬಾರ್ದು ಅನ್ನುವಂಥದ್ದು. ಸೊ ಅದೇನಾಗ್ತದ 2002ರಾಗ ಜನರಲ್ ಸರ್ವಿಸ್ ಕಾನ್ಫರೆನ್ಸ್ ನಲ್ಲಿ ಈ ವಿಷಯ ಚರ್ಚೆಗೆ ಬರ್ತದ. ಈ ಚರ್ಚೆ ಬಂದಾಗ ಇದನ್ನ ಎಲ್ಲರೂ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ದ ಟೆಕ್ಸ್ಟ್ ಇನ್ ದ ಬುಕ್ 12 ಸ್ಟೆಪ್ಸ್ ಅಂಡ್ 12 ಟ್ರೆಡಿಷನ್ ರಿಟನ್ ಬೈ ಬಿಲ್ ಡಬ್ಲ್ಯೂ ರಿಮೇನ್ ಆಸ್ ಈಸ್ ರಿಕಗ್ನೈಸಿಂಗ್ ದ ಫೆಲೋಶಿಪ್ ಫೀಲಿಂಗ್. ಇವತ್ತೇನು ಗುಂಪು ಹೇಳ್ತದ, ಗುಂಪಿನ ಒಂದು ಭಾವನೆ ಇದೆ, ಅದೇ ರೀತಿ ಇರಲಿ ಹೊರತಾಗಿ ಇದನ್ನ ನಾವು ಏನೂ ಮಾಡೋದು ಬೇಡ. ಯಾವಾಗ ಬಿಲ್ ರವರು ಇದನ್ನ ಒರಿಜಿನಲ್ ಪಬ್ಲಿಷ್ ಮಾಡಿದ್ರು ಅದೇ ರೀತಿ ಇದು ಇರಲಿ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಇಲ್ಲಿ ವಿ ಹೋಪ್ ದಟ್ ಕಲೆಕ್ಟಿವ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅವರು ಆಧ್ಯಾತ್ಮಿಕದ ಒಂದು ಅನುಭವವನ್ನ ನಾವೆಲ್ಲರೂ ಇಲ್ಲಿ ಬರೆದಿದ್ದಾರೆ. ಆ ಬರೆದಿದ್ದಂತ ಅನುಭವ ಅದು ಹಾಗೆ ಇರಲಿ, ಅದನ್ನ ಏನನ್ನು ತಿದ್ದುದು ಬೇಡ ಅನ್ನುವಂಥದ್ದು ಒಂದು ವಿಷಯವನ್ನು ಇಟ್ಟುಕೊಂಡು ಇದನ್ನ ಏನೂ ಚೇಂಜ್ ಮಾಡಕ್ ಹೋಗುದಿಲ್ಲ. ಸೊ ಇದೊಂದು ಸಣ್ಣ ಒಂದು ಇಂಟ್ರೊಡಕ್ಷನ್ ಕೊಟ್ಟಾರೆ. ಅದಾದ ನಂತರ ನಾವು ಕನ್ನಡದ ನಮ್ಮ 12 ಹೆಜ್ಜೆಗಳು ಮತ್ತು 12 ಬುಕ್ಕಿನಲ್ಲಿ ಬಂದ್ರೆ ಒಂದು ಮುನ್ನುಡಿ ಅಂತ ಇದೆ. ಅದು ಬರ್ತದೆ ಸ್ಕ್ರೀನ್ ಮೇಲೆ. ಸೊ ದಯವಿಟ್ಟು ನನಗಿನ್ ಮೇಲೆ ಏನು ಕಾಣೋದಿಲ್ಲ. ಸೊ ಯಾರು ಅನ್ಮ್ಯೂಟ್ ಆಗ್ಬೇಡ್ರಿ. ಅನ್ಮ್ಯೂಟ್ ಆದ್ರೂ ನಮ್ಮ ಸರ್ ನೋಡ್ತಿರ್ತಾರೆ, ಶಕ್ತಿ ಸರ್ ನೋಡ್ತಿರ್ತಾರೆ. ಸೊ ಇಲ್ಲಿ ನಾವು ಪೇಜ್ ನಂಬರ್ 11ಕ್ಕೆ ಬರ್ತೀವಿ. ಒಮ್ಮಲಿಗೆ ಪರಿವಿಡಿಗಳದಾವು ಬುಕ್ ಅಲ್ಲಿ. ಕೆಲವೊಂದಿಷ್ಟು 12 ಹೆಜ್ಜೆಗಳ ಬಗ್ಗೆ ಅಲ್ಲಿ ಬರ್ದಾರ, ಪರಂಪರೆಗಳ ಬಗ್ಗೆ ಬರ್ದಾರ, ಅಲ್ಲೇನು ಇಂಡೆಕ್ಸ್ ಪರಿವಿಡಿಗಳಿದಾವು. ಅದಾದ ನಂತರ ಡೈರೆಕ್ಟ್ ಆಗಿ ನಾವು ಎಲ್ಲಿಗೆ ಬರ್ತೀವಪ್ಪ ಅಂದ್ರೆ ಮುನ್ನುಡಿಗೆ ಬರ್ತೀವಿ. ಸೊ ಕಾಣ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಕಾಣುತ್ತೆ 100%. ಯಾರು ಆಂಡ್ರಾಯ್ಡ್ ಫೋನ್ ಇರ್ತದೆ ಅವ್ರಿಗೆ ಕಾಣ್ತದೆ, ಬಟ್ ಕೀಪ್ಯಾಡ್ಲಿ ಬಂದಂಥವ್ರಿಗೆ ಇದು ಕಾಣೋದಿಲ್ಲ. ಸೊ ಇಲ್ಲಿ ನಮಗೆಲ್ಲರಿಗೂ ಗೊತ್ತು, ಇವತ್ತು ಅನಾಮಿಕ ಅಮಲಿಗಳ ಸಹಯೋಗ ಅಥವಾ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಥವಾ ಏನ್ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬಾಂಧವ್ಯ ಅಂತ ಹೇಳಿ ನಾವು ಏನು ಕರಿತೀವಿ ನಮ್ಮ ಕಾರ್ಯಕ್ರಮವನ್ನ, ಇವತ್ತಿದು ಇಡೀ ಪ್ರಪಂಚದಾದ್ಯಂತ ಹರಡಿದಂತಹ ಒಂದು ಒಡನಾಡಿತನ ಆಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಎಷ್ಟು ದಿನ ಹೋಗ್ಲಿ, ಸಾವಕಾಶವಾಗಿ 1 ಪೇಜ್ ಆಗಲಿ, 2 ಪೇಜ್ ಆಗಲಿ ಅಥವಾ 2.5, 3 ಪೇಜ್ ಆಗಲಿ, ಅಷ್ಟಕ್ಕೆ ನಾವು ಸೀಮಿತವಾಗಿ ಪ್ರತಿಯೊಂದು ಸಾಲಿನ ಒಂದು ಅರ್ಥವನ್ನ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡೋಣ. ನನ್ನ ಜೊತೆ ಪ್ರಶಾಂತ ಧಾಮದ ಸ್ನೇಹಿತರು ಇದನ್ನು ಓದ್ತಾರೆ. ಸೊ ದಯವಿಟ್ಟು ಒಂದೊಂದೇ ಪ್ಯಾರವನ್ನ ಓದಿ ಸರ್.
ನಮಸ್ಕಾರ ಬಂಧುಗಳೇ. ನಮಸ್ಕಾರ ಅರುಣ್ ಸರ್. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. ಮುನ್ನುಡಿ. ಅನಾಮಿಕ ಅಮಲಿಗಳ ಸಹಯೋಗ ಬಾಂಧವ್ಯವು ಒಂದು ಪ್ರಪಂಚದಾದ್ಯಂತವಾಗಿ ಹರಡಿದ ಒಂದು ಒಡನಾಡಿತನವಾಗಿದೆ. ಹಲವು ಲಕ್ಷಕ್ಕೂ ಮೇಲ್ಪಟ್ಟು ಅಮಲುತನ ಎಂಬ ರೋಗಕ್ಕೆ ಬಲಿಯಾದ ಪುರುಷರು ಮತ್ತು ಸ್ತ್ರೀಯರು ಒಂದು ಕೂಡಿ ಅವರ ಸಾಮಾನ್ಯ ಸಮಸ್ಯೆಯನ್ನು ಪರಿಹರಿಸಿ ಚೇತರಿಸುವವರ ಇನ್ನೂ ಬಳಲುತ್ತಿರುವ ಅಮಲು ರೋಗಿಗಳನ್ನು ಬಹಳ ಪುರಾತನ ಗೊಂದಲದ ರೋಗವಾದ ಅಮಲುತನವನ್ನು ನಿವಾರಿಸಲು ಪರಿಹರಿಸಲು ಸಹಾಯ ಮಾಡುತ್ತಾರೆ. ಓಕೆ, ಸ್ಟಾಪ್. ಥ್ಯಾಂಕ್ ಯು. ಸೊ ಅಮಲ್, ನಮಗೆಲ್ಲರಿಗೂ ಗೊತ್ತು, ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅನ್ನುವಂಥ ಈ ಫೆಲೋಶಿಪ್ ಇಡೀ ಪ್ರಪಂಚದಾದ್ಯಂತ ಹರಡಿದೆ. ಇದೊಂದು ಒಡನಾಡಿತನ ಆಗಿದೆ. ಹಲವು ಲಕ್ಷಕ್ಕೂ ಮೇಲ್ಪಟ್ಟು, ಇವತ್ತು 2001ರಲ್ಲಿ ನೋಡಿದ್ರೆ 20 ಲಕ್ಷಕ್ಕಿಂತಲೂ ಹೆಚ್ಚು, 20 ಲಕ್ಷಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮದಿಂದಾಗಿ ಈ ಅಮಲುತನದ ರೋಗದಿಂದ ಹೊರಬಂದು ಒಳ್ಳೆ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತದೆ. ಇಲ್ಲಿ ಬರೀತಾರೆ ಕೇವಲ ಹಲವು ಲಕ್ಷಕ್ಕೂ ಮೇಲ್ಪಟ್ಟು ಅಮಲುತನ ಎಂಬಂತಹ ರೋಗಕ್ಕೆ ಬಲಿಯಾದ ಪುರುಷರು ಸ್ತ್ರೀಯರು ಅಂತ ಏನಿದೆ, ಈ ವರ್ಡನ್ನ ಈಗ ಕೆಲವೊಂದಿಷ್ಟು ಸಾಹಿತ್ಯಗಳಲ್ಲಿ ಚೇಂಜ್ ಮಾಡಿದ್ದಾರೆ. ಬರೇ ಸ್ತ್ರೀಯರು ಪುರುಷರು ಅಂತ ಅನ್ನಂಗಿಲ್ಲ, ಜನರನ್ನ ಅಂತ ಹೇಳ್ತಾರೆ, ಪೀಪಲ್ ಅಂತ ಕರೀತಾರೆ. ಈಗ ಅಂದ್ರೆ ಅಲ್ಲಿ ಮೇಲು ಇದಾರೆ, ಫಿಮೇಲ್ ಇದಾರೆ, ಈಗೆಲ್ಲ ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ ನಾವು, ಆ ತೃತೀಯ ಲಿಂಗಿಗಳು ಸಹ ಇದ್ದಾರೆ. ಹಿಂಗಾಗಿ ಆ ವರ್ಡ್ಗಳನ್ನ ಸ್ವಲ್ಪ ಸಾಹಿತ್ಯಗಳಲ್ಲಿ ಈಗ ಪೀಪಲ್ ಅಂತ ಅಂದ್ರೆ ಜನರು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ಸಾವಿರಾರು ಲಕ್ಷಾಂತರ ಜನ ಇವತ್ತು ಈ ಕಾರ್ಯಕ್ರಮದಿಂದಾಗಿ ನಮ್ಮ ಈ ಅಮಲುತನದ ರೋಗದಿಂದ ನಮ್ಮ ಸಮಸ್ಯೆಯನ್ನ ಅಥವಾ ನಮ್ಮ ಸಾಮಾನ್ಯ ಸಮಸ್ಯೆಯನ್ನ ಬಗೆಹರಿಸಿ ಇವತ್ತು ನಾವು ಚೇತರಿಸಿಕೊಂಡಿವಿ. ಆಲ್ರೆಡಿ ಚೇತರಿಸುತ್ತಿರುವವರು ಅಂದ್ರೆ ಸಾಕಷ್ಟು ಜನ ಈ ಕಾರ್ಯಕ್ರಮದಿಂದಾಗಿ ರಿಕವರ್ಡ್ ಆಗ್ಯಾರ ಅಂತ ಹೇಳ್ತಾರ ಅವರು. ಇನ್ನೂ ಬಳಲುತ್ತಿರುವ ಅದರ ಜೊತೆಗೆ ನಾವು ಚೇತರಿಕೆ ಕಾಣಿಕೊಳ್ಳೋದ್ರ ಜೊತೆಗೆ ನಾವು ಚೇತರಿಕೆಯಿಂದ ಇರುವುದರ ಜೊತೆಗೆ ಇನ್ನೂ ಬಳಲುತ್ತಿರುವ ಅಮಲ್ ರೋಗಿಗಳನ್ನ ನಾವು ಇವತ್ತು, ಇದು ಬಹಳ ಹಳೆಯದಾದಂಥ ಮತ್ತು ಮನಸ್ಸಿನಲ್ಲಿ ಗೊಂದಲ ಉಂಟು ಮಾಡುವಂತಹ ರೋಗವನ್ನ, ಈ ಅಮಲುತನ ಎಂಬಂತಹ ರೋಗವನ್ನ ನಿವಾರಿಸಲು ಅಥವಾ ಪರಿಹರಿಸಲು ನಾವು ಅಥವಾ ಈ ಕಾರ್ಯಕ್ರಮ ಇವತ್ತಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಸದಸ್ಯರು ಅಥವಾ ನಾವು ಅನ್ಕೊಳ್ಳೋಣ, ನಾವು ಸಹಾಯ ಮಾಡ್ತಾ ಇದ್ದೀವಿ. ಇನ್ನೂ ನರಳುತ್ತಿರುವ ಅಮಲ್ ರೋಗಿಗಳಿಗೆ ಅವರಿಗೆ ನಾವು ಸಹಾಯ ಮಾಡಲು ಇವತ್ತು ನಾವು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಮುಂದೆ ಓದಿ ಸರ್. ಈ ಪುಸ್ತಕವು 12 ಮೆಟ್ಟಲುಗಳು ಮತ್ತು 12 ಪರಂಪರೆಗಳೆಂಬ ಅನಾಮಿಕ ಅಮಲಿಗಳ ಸಹಯೋಗದ ಬಗ್ಗೆ ತಿಳಿಸುತ್ತದೆ. ಈ ಪುಸ್ತಕವು ಎಎ ಸದಸ್ಯರು ಹೇಗೆ ಕುಡಿತದಿಂದ ದೂರವಿದ್ದು ಚೇತರಿಸುತ್ತಾರೆ ಮತ್ತು ಅವರ ಬಾಂಧವ್ಯದ ಚಟುವಟಿಕೆಗಳು ಹೇಗೆ ಜರುಗುತ್ತವೆ ಎಂಬುದರ ಮೇಲೆ ಬೆಳಕು ನೀಡುತ್ತವೆ. ಓಕೆ, ಈ ಪುಸ್ತಕ, ಈ ನಮ್ಮ 12 ಪರಂಪರೆಗಳು ಮತ್ತು 12 ಮೆಟ್ಟಿಲುಗಳು, ಈ ಪುಸ್ತಕ ಏನದ ಅಂದ್ರೆ ಕಂಪ್ಲೀಟ್ ಆಗಿ ಇನ್ ಡಿಟೇಲ್ ನಮ್ಮ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಎಂಬಂತ ಏನು ಬಾಂಧವ್ಯವಿದೆ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಅಥವಾ ಡೀಪ್ ಆಗಿ ಏನು ಈ ಕಾರ್ಯಕ್ರಮ ಯಾವ ಬೇಸ್ ಮೇಲೆ ನಡೀತದೆ, ಯಾವ ರೀತಿ ನಡೀತದೆ, ಇಲ್ಲಿ ನಮ್ಮ ಸದಸ್ಯರು ಕುಡಿತದಿಂದ ದೂರವಿದ್ದು ಹೇಗೆ ಚೇತರಿಸ್ತಾರ, ಮತ್ತ ಚೇತರಿಸ್ತಾ ಜೊತೆಗೆ ಅವರ ಬಾಂಧವ್ಯದ ಅಥವಾ ಅವರ ಗುಂಪಿನ ಅಥವಾ ಅವರ ಕೂಟದ ಇತರ ಚಟುವಟಿಕೆಗಳು ಹೇಗೆ ನಡೀತಾವು, ಅಲ್ಲಿ ಕಾರ್ಯಗಳು ಏನು ನಡೀತಾವು ಅಂದ್ರೆ ಅದರ ಮೇಲೆ ಈ ಎಲ್ಲವನ್ನ ಬೆಳಕು ಬಿಡ್ತದೆ. ವೈಯಕ್ತಿಕವಾಗಿ ನಮ್ಮ ಚೇತರಿಕೆ ಮೇಲೇನೂ ಬೆಳಕು ಚೆಲ್ತದೆ. ಅದರ ಜೊತೆಗೆ ನಮ್ಮ ಗುಂಪುಗಳು ಹೇಗೆ ನಡೀತಾವೆ, ನಮ್ಮ ಗುಂಪಿನ ವ್ಯವಹಾರಗಳು ಹೇಗಿರ್ತಾವೆ, ನಮ್ಮ ಗುಂಪಿನ ಕಾರ್ಯಗಳು ಅಥವಾ ಏನು ಚಟುವಟಿಕೆಗಳಂತ ಅವು ಎಲ್ಲವೂ ಹೇಗೆ ನಡೀತಾವ ಅನ್ನುವಂಥದ್ದನ್ನ ಅದರ ಮೇಲೆ ಇದು ಬೆಳಕು ಚೆಲ್ತದ ಅನ್ನೋಂದ್ರೆ ಅದನ್ನ ಎಲ್ಲವೂ ತಿಳಿಸಿಕೊಡ್ತದ ಅಂತ ಹೇಳ್ತಾರೆ. ಓಕೆ ಸರ್, ಮುಂದೆ. ಎಯ 12 ಚೇತರಿಸುವ ಮೆಟ್ಟಲುಗಳೆಂಬುದು ತತ್ವಗಳ ಒಂದು ಗುಂಪು. ಇವು ಆಧ್ಯಾತ್ಮಿಕವಾಗಿ ನೇರ ಸಂಬಂಧ ಹೊಂದಿದೆ. ಈ ತತ್ವಗಳನ್ನು ಕುಡಿತ ದೂರ ಮಾಡಿ ಪ್ರತಿ ದಿವಸದ ಜೀವನದಲ್ಲಿ ಅಳವಡಿಸಿದರೆ ಕುಡಿತದ ಸೆಳೆತ ಅಥವಾ ಮಾನಸಿಕವಾಗಿ ಕುಡಿತದ ಒತ್ತಡದಿಂದ ಮುಕ್ತಿ ಪಡೆಯಬಹುದು. ಈ ತತ್ವಗಳ ಪಾಲನೆಯಿಂದ ನೆಮ್ಮದಿಯ ಮತ್ತು ರಚನಾತ್ಮಕ ಜೀವನ ಸಾಗಿಸಬಹುದು. ಇಲ್ಲಿ ಅವರು ಹೇಳ್ತಾರ ಏನಂತಂದ್ರೆ, ಈ 12 ಹೆಜ್ಜೆಗಳು, ದೀಸ್ ಆರ್ ಗ್ರೂಪ್ ಆಫ್ ಪ್ರಿನ್ಸಿಪಲ್ಸ್, ಇವು ಒಂದು ಗುಂಪು ತತ್ವಗಳ ಒಂದು ಗೊಂಚಲು ಅಂತ ಹೇಳ್ತೀವಿ ಅಥವಾ ಒಂದು ಬಂಡಲ್ ಅಂತ ಹೇಳ್ಬೋದು. ಈ 12 ಸ್ಟೆಪ್ಗಳು ಗ್ರೂಪ್ ಆಫ್ ಪ್ರಿನ್ಸಿಪಲ್ಸ್. ಇವು ಯಾವತ್ತಿಗೂ ಅವ್ರು ಹೇಳ್ತಾರೆ, ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಸ್ಪಿರಿಚುವಲ್ ಇನ್ ದೇರ್ ನೇಚರ್. ಈ ಹೆಜ್ಜೆಗಳಲ್ಲಿ ಆಧ್ಯಾತ್ಮಿಕತೆ ಅನ್ನುವಂಥದ್ದು ತುಂಬಿಬಿಟ್ಟದ. ಕಾಮನ್ ಆಗಿ ನೀವೆಲ್ಲೇ ತೆಗಿಲಿಕ್ಕೆ ಹೋದ್ರು, ಹೇಗೆ ನೀವು ಈ ಹೆಜ್ಜೆಗಳನ್ನು ಓದ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಆಧ್ಯಾತ್ಮಿಕತೆ ಇದ್ದೇ ಇದೆ. ಅದನ್ನ ಆ ಬರೆದಂತಹ ಒಂದು ಸಾಲುಗಳಲ್ಲೇ ಇದು ಎಲ್ಲವೂ ಆಧ್ಯಾತ್ಮಿಕವಾಗಿ
ಅಲ್ಲಿ ನೇರ ಸಂಬಂಧ ಇದೆ ಅಂತ ಬರೀತಾರೆ ಸ್ನೇಹಿತರೆ. ಸೊ ಇಂಥ ತತ್ವಗಳನ್ನ ನಾವು ಈ ತತ್ವಗಳನ್ನ ಅನುಸರಿಸುವುದರಿಂದ ಅಥವಾ ಪಾಲನೆ ಮಾಡುವುದರಿಂದ ಅಥವಾ ಈ ತತ್ವಗಳ ಮೇಲೆ ನಡೆಯಲು ಪ್ರಯತ್ನ ಮಾಡೋದ್ರಿಂದಾಗ ಏನಾಗ್ತದಂದ್ರೆ ಕುಡಿತವನ್ನ ದೂರ ಮಾಡಿ ನಮ್ಮ ಇಡೀ ದಿವಸದ ಜೀವನವನ್ನ ಚೆನ್ನಾಗಿ ನಾವು ಇವತ್ತು ಕಳೀತಾ ಇದ್ದೀವಿ, ಎಲ್ಲರೂ ಕಳೀತಾ ಇದೀವಿ. ಎಲ್ಲರಿಗೂ ಗುರ್ತು, ಈ ಕಾರ್ಯಕ್ರಮದಲ್ಲಿ ಬಂದ ನಂತರ ನಮ್ಮ ಬದುಕು ಏನಾಗಿದೆ ಅನ್ನುವಂಥದ್ದು ಎಲ್ಲ ಗುರ್ತದ. ಸೊ ಈ ಕಾರ್ಯಕ್ರಮದ ಹೆಜ್ಜೆಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸೊ ಕುಡಿತದ ಸೆಳೆತ ಅಥವಾ ಮಾನಸಿಕವಾಗಿ ಕುಡಿತದ ಒತ್ತಡ ಇಂದ ನಾವು ಮುಕ್ತಿ ಪಡಿತೀವಿ 100%. ಕಾರ್ಯಕ್ರಮಕ್ಕೆ ಬರೋದ್ರಿಂದ ಕೇವಲ ಕಾರ್ಯಕ್ರಮದಲ್ಲಿ ಬಂದು ಕೂತು ನಾವು ಮೀಟಿಂಗ್ ಕೇಳೋದ್ರಿಂದ ಈ ಮಾನಸಿಕ ಸೆಳೆತದಿಂದ ಮುಕ್ತಿ ಹೊಂದೋದಿಲ್ಲ. ಅದನ್ನ ಇಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳ್ತಾರ. ಈ ಕಾರ್ಯಕ್ರಮದಲ್ಲಿ ಇರುವಂತ ತತ್ವಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿದರೆ, ಅಡಾಪ್ಟ್ ಮಾಡಿಕೊಂಡ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ಇವು ಬುಕ್ದಾಗ ಇರ್ಲಿ, ನಾವು ಕಾರ್ಯಕ್ರಮದಲ್ಲಿ ಬರ್ತೀವಿ, ಆರಾಮಾಗಿ ಕೂಡ್ತೀವಿ, ಮೀಟಿಂಗ್ ಕೇಳ್ತೀವಿ, ಹೋಗ್ತೀವಿ ಅಂತಂದ್ರೆ ಅದು ಕೆಲಸ ಮಾಡೋದಲ್ಲ. ಸೊ ಈ ತತ್ವಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿದ್ರೆ ಸೊ ಕುಡಿತದ ಸೆಳೆತ ಹೋಗ್ತದ. ಮಾನಸಿಕವಾಗಿ ನಮ್ಮಲ್ಲಿ ಏನು ಅಬ್ಸೆಷನ್ ಅಂತ ಹೇಳ್ತೀವಿ ಅಥವಾ ಸೆಳೆತ ಅಂತ ಹೇಳ್ತೀವಿ ಅಥವಾ ಗೀಳು ಅಂತ ಹೇಳ್ತೀವಿ ಅಥವಾ ಒತ್ತಡ ಅಂತ ಹೇಳ್ತೀವಿ, ಅದರಿಂದ ನಾವು ಮುಕ್ತಿ ಪಡಿತೀವಿ. ಸೊ ಈ ತತ್ವಗಳ ಪಾಲನೆಯಿಂದ ನೆಮ್ಮದಿಯ ಮತ್ತು ರಚನಾತ್ಮಕ ಜೀವನವನ್ನು ಸಾಗಿಸಬಹುದು ಅಂತ ಹೇಳ್ತಾರೆ. ನೆಮ್ಮದಿಯ ಮತ್ತು ಕ್ರಿಯೇಟಿವ್ ಲೈಫ್ ಅನ್ನ ನಾವು ಜೀವಿಸಬಹುದು. ಹ್ಯಾಪಿಲಿ, ಯೂಸ್ಫುಲ್ಲಿ, ಹೋಲ್ ಅಂತ ಬರುತ್ತೆ. ನಾವು ಸಂತೋಷದಿಂದ ಈ ಕಾರ್ಯಕ್ರಮವನ್ನ ಅಥವಾ ಈ ಜೀವನವನ್ನ ನಡೆಸಬಹುದು. ಅದರ ಜೊತೆಗೆ ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಸಾಕಷ್ಟು ರಚನಾತ್ಮಕ ಪಾಸಿಟಿವ್ ಥಿಂಗ್ಸ್ ಇದೆ, ಕ್ರಿಯೇಟಿವ್ ಕೆಲಸ. ಏನು ಮೊದಲು ಅಡ್ಡಾಡ್ತಿದ್ವಿ, ಯಾವುದು ಏನು ಸಂಬಂಧ ಇಲ್ಲಾರ್ದ ಜೊತೆ ಅಡ್ಡಾಡ್ತಿದ್ವಿ, ಬಟ್ ಇವತ್ತು ಜೀವನದ ಬಗ್ಗೆ ಒಂದಿಷ್ಟು ಕಳಕಳಿ ಇದೆ, ಒಂದು ಚಿಂತನೆ ಇದೆ, ಒಂದು ಏನಾದ್ರೂ ಮಾಡ್ಬೇಕು ಅನ್ನುವಂತ ಉತ್ಸಾಹ ಇದೆ. ಅದೆಲ್ಲವೂ ಬಂದಿದ್ದು ಈ ಕಾರ್ಯಕ್ರಮದ ಹೆಜ್ಜೆಗಳಿಂದ ಸ್ನೇಹಿತರೆ. ಮುಂದೆ ಓದಿ ಸರ್. ಎಎಯ 12 ಪರಂಪರೆಗಳು ಆಲ್ಕೋಹಾಲಿಕ್ ಅನಾನಿಮಸ್ ಎಂಬ ಬಾಂಧವ್ಯಕ್ಕೆ ನೇರವಾಗಿ ಅನ್ವಯವಾಗುತ್ತದೆ. ಈ ಪರಂಪರೆಗಳು ಎಎ ಗುಂಪುಗಳ, ಕೂಟಗಳ ಅಥವಾ ಪಂಗಡಗಳ ಬಗ್ಗೆ, ಅವುಗಳು ಹೇಗೆ ಮತ್ತು ಯಾಕಾಗಿ ಕಾರ್ಯನಿರ್ವಹಿಸಬೇಕೆಂದು ಮಾರ್ಗದರ್ಶನ ನೀಡುತ್ತವೆ. ಅವುಗಳಲ್ಲಿ ಐಕ್ಯತೆ ಮತ್ತು ಸಾರ್ವಜನಿಕ ಸಂಪರ್ಕದ ಬಗ್ಗೆ ಹಾಗೂ ಎಎಯ ಬೆಳವಣಿಗೆಯ ಬಗ್ಗೆ ಎಚ್ಚರಿಕೆಯ ಸಲಹೆಗಳನ್ನು ನೀಡುತ್ತದೆ. 12 ಏನು ಮೆಟ್ಟಿಲುಗಳು, ಅವು ನಮ್ಮ ವೈಯಕ್ತಿಕಕ್ಕೆ ಸಂಬಂಧಪಟ್ಟಂಥದ್ದು, ನನ್ನ ವೈಯಕ್ತಿಕ ಚೇತರಿಕೆಗೆ ಸಂಬಂಧಪಟ್ಟಂಥದ್ದು, ನನ್ನ ವೈಯಕ್ತಿಕ ಜೀವನವನ್ನು ಸುಧಾರಿಸಲು ಅಥವಾ ಆ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯಲು 12 ಹೆಜ್ಜೆಗಳು ನಮಗೆ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡ್ತಾವು. ಹಾಗೇನೆ ಇದೇ ಬುಕ್ನಲ್ಲಿ ಇನ್ನೊಂದು ಭಾಗದಲ್ಲಿ 12 ಪರಂಪರೆಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ಪರಂಪರೆಗಳು ಅಥವಾ ಸಂಪ್ರದಾಯಗಳು ಅಥವಾ ಟ್ರೆಡಿಷನ್ಗಳು ಅಥವಾ ಕೆಲವೊಂದಿಷ್ಟು ಆಚಾರಗಳಂತನೂ ಕೂಡ ಕರಿಬಹುದಾಗ್ತದೆ. ಇಲ್ಲಿ ಆಚರಣೆ ಮಾಡ್ತಾ ಬಂದಂತಹ ರೀತಿಗಳು ಅಂತ ಕರಿಬಹುದು, ಪದ್ಧತಿಗಳಂತನೂ ಕರಿಬಹುದು. ಅಲ್ಲಿ ಯಾವುದು ಕಟ್ಟುಪಾಡು ಇರಲ್ಲ, ಮಾಡ್ಲೇಬೇಕನ್ನುವಂತ ಯಾವುದೇ ಒಂದು ಸೂಚನೆ ಅಥವಾ ಆದೇಶ ಇಲ್ಲ. ಆದರೂ ಕೂಡ ಇವುಗಳನ್ನ ನಾವು ಪಾಲಿಸ್ತಾ ಬಂದಿದ್ವಿ, ಆಚರಿಸ್ಕೊಳ್ತಾ ಬರೋದಕ್ಕೆ ನಾವು ಟ್ರೆಡಿಷನ್, ಪರಂಪರೆ, ನಮ್ಮ ಹಿನ್ನೆಲೆ ಅಂತ ನಾವು ಕರಿತೀವಿ. ಸೊ ಈ ಪರಂಪರೆಗಳು ನೇರವಾಗಿ ನಮ್ಮ ಗುಂಪಿಗೆ ಅಥವಾ ನಮ್ಮ ಬಾಂಧವ್ಯಕ್ಕೆ ಅನ್ವಯ ಆಗ್ತದ ಸ್ನೇಹಿತರೆ. ಸೊ ಈ ಪರಂಪರೆಗಳು ನಮ್ಮ ಗುಂಪುಗಳು, ಕೂಟಗಳು ಅಥವಾ ಪಂಗಡಗಳಂತ ನಾವೇನು ಕರಿತೀವಿ, ಅವುಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಮತ್ತು ಯಾಕೆ ಕಾರ್ಯನಿರ್ವಹಿಸಬೇಕು ಅನ್ನುವಂತ ಮಾರ್ಗದರ್ಶನವನ್ನ ಈ ಪರಂಪರೆಗಳು ನೀಡ್ತಾವು. ಸೊ ಇವುಗಳಲ್ಲಿ ಯಾಕೆ ಪ್ರಮುಖವಾಗಿ ಇವು ಬೇಕಾಗ್ತದಂದ್ರೆ, ನಮ್ಮಲ್ಲಿ ಈ ಗುಂಪಿನಲ್ಲಿ ಒಂದು ಐಕ್ಯತೆ, ಯುನಿಟಿ ಅಂತ ಕರಿತೀವಿ, ಐಕ್ಯತೆ ಬೇಕಾಗಬೇಕು. ಅದರ ಜೊತೆಗೆ ನಮ್ಮ ಸಾರ್ವಜನಿಕ ಸಂಪರ್ಕದ ನೀತಿ ಹೇಗಿರಬೇಕು, ಅದರ ಜೊತೆಗೆ ಈ ಕಾರ್ಯಕ್ರಮದ ಬೆಳವಣಿಗೆ ಬಗ್ಗೆ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತದ ಸ್ನೇಹಿತರೆ, ಎಚ್ಚರಿಕೆಯ ಸಲಹೆಗಳನ್ನ ನೀಡ್ತದ. ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಗುಂಪು ಹೇಗಿರ್ಬೇಕು ಅಥವಾ ಪಂಗಡ ಹೇಗಿರ್ಬೇಕು, ನಮ್ಮ ಚೇತರಿಕೆ ಹೇಗಿರ್ಬೇಕು, ಅದರ ಜೊತೆಗೆ ನಮ್ಮ ಐಕ್ಯತೆ ಅಥವಾ ಯುನಿಟಿ ಹೇಗಿರ್ಬೇಕು, ಅದರ ಜೊತೆಗೆ ನಾವು ಇನ್ನೊಬ್ಬ ಅಮಲ್ ರೋಗಿಗೆ ಹೇಗೆ ಸೇವೆ ಮಾಡ್ಬೇಕು ಅನ್ನುವಂಥದ್ದನ್ನ ಎಚ್ಚರಿಕೆಯ ಸಲಹೆಗಳನ್ನ ಇದು ನಮಗೆ ಕೊಡ್ತದ ಸ್ನೇಹಿತರೆ. ಸೊ ಮುಂದೆ ಓದಿ ಸರ್. ಈ ಪ್ರಬಂಧಗಳನ್ನು ಎಎ ಸದಸ್ಯರಿಗೆ ಎಂದು ಬರೆದದ್ದಾದರೂ ಹಲವು ಎಎ ಬಾಂಧವ್ಯದ ಗೆಳೆಯರು ಮತ್ತು ಹಿತೈಷಿಗಳು ಎಎಯ ಹೊರಗಿನವರಿಗೆ ಕೂಡ ಅವರವರ ಜೀವನದಲ್ಲಿ ಅಭ್ಯಸಿಸಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ.
ಬಹಳಷ್ಟು ಜನರು ಈ ತತ್ವಗಳನ್ನು ಕುಡಿತದ ಸಮಸ್ಯೆ ಇಲ್ಲದಿದ್ದರೂ ಅವರ ಇತರ ಸಮಸ್ಯೆಗಳನ್ನು ಎದುರಿಸಲು ತಮ್ಮ ಜೀವನದಲ್ಲಿ ಅಳವಡಿಸಿದ್ದಾರೆ. ಅವರು ಎಇಯ ಚೇತರಿಕೆಯ 12 ಮೆಟ್ಟಲುಗಳನ್ನು ಕುಡಿತದ ಸಮಸ್ಯೆ ಇರುವವರಿಗೆ ಎಂದು ವರದಾನವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಈ ತತ್ವಗಳು ಜೀವನಕ್ಕೆ ಒಂದು ಪರಿಣಾಮಕಾರಿಯಾದ ಪ್ರತಿಫಲ ನೀಡುತ್ತವೆ ಎಂಬುದನ್ನು ಗಮನಿಸಿದ್ದಾರೆ. 100%. ನಾನು ಸಾಕಷ್ಟು ಸಲ ಇನ್ನು ಹೇಳ್ತಿರ್ತೀನಿ, ಈ ಕಾರ್ಯಕ್ರಮದಲ್ಲಿ ಇರುವಂತವ್ರಿಗೆ ಅಷ್ಟೇ ಈ ಹೆಜ್ಜೆಗಳು ಈ ಪರಂಪರೆಗಳು ಬೇಕು ಅಂತಲ್ಲ. ಸಾಮಾನ್ಯ ಹೊರಗಿನ ಜನರು ಕೂಡ ಇದನ್ನು ಅಭ್ಯಾಸ ಮಾಡಿದ್ರೆ ಅವರ ಬದುಕಲ್ಲೂ ಕೂಡ ಅತ್ಯಂತ ಸಂತೋಷದ ದಿನಗಳು ಬರ್ಬೋದು, ನೆಮ್ಮದಿ ಬರ್ಬೋದು, ಪ್ರಶಾಂತತೆ ಬರ್ಬೋದು ಸ್ನೇಹಿತರೆ. ಇಲ್ಲಿ ನಾವು ಹೇಳ್ತೀವಿ ಮದ್ಯದ ಎದುರು ಬಲಹೀನ ಅನ್ನುವಂಥ ಆ ಅರ್ಧ ಮೊದಲನೇ ಹೆಜ್ಜೆಯ ಅರ್ಧ. ಅದಾದ ನಂತರ ಈ 12 ಹೆಜ್ಜೆಗಳಲ್ಲಿ ಏನು ಬರ್ತದೆ ಅಲ್ಲೊಂದು ಬರ್ತದೆ, ಇತರ ಮದ್ಯ ರೋಗಿಗಳಿಗೆ ಇದನ್ನು ತಲುಪಿಸಲು ಅಂತ ಏನ್ ಬರ್ತದಲ್ಲ, ಅವು 2 ಶಬ್ದಗಳನ್ನ ಬಿಟ್ರೆ ಕಾಮನ್ ಆಗಿ ಹೊರಗಡೆ ಇರುವಂತಹ ಮಾನವರಿಗೆ ಈ ಹೆಜ್ಜೆಗಳು ಬಹಳ ಅರ್ಥಪೂರ್ಣವಾಗಿ ಜೀವನವನ್ನ ಸಾಗಿಸಲಿಕ್ಕೆ ಸಹಾಯ ಮಾಡ್ತದೆ. ಇದನ್ನ ಸಾಕಷ್ಟು ಸಲ ಹೇಳಿ, ಕುಡಿತ ನಿಲ್ಲಿಸುವಂತ ಕಾರ್ಯಕ್ರಮ ಅಲ್ಲ, ಇದು ಬದುಕನ್ನ ನಡೆಸುವಂತ ಕಾರ್ಯಕ್ರಮ. ಬದುಕನ್ನ ಹೀಗೆ ನಡೆಸಬೇಕು ಅನ್ನುವಂತಹ ಕಾರ್ಯಕ್ರಮ. ಈ ಬದುಕನ್ನ ಹೀಗೆ ನಡೆಸಿದಾಗ ನಮಗೆ ಏನೇನು ದಕ್ಕುತ್ತೆ, ನಮಗೆ ಏನೇನು ಸಿಗುತ್ತೆ ಅನ್ನುವಂಥದ್ದು ಈ ಕಾರ್ಯಕ್ರಮ. ನೆಮ್ಮದಿ ಎಷ್ಟು ಸಿಗ್ತದ ಅಂದ್ರೆ ಇಲ್ಲಿ ಲಾಭ ನಷ್ಟದ ವಿಚಾರ ಅಲ್ಲ, ಇದನ್ನ ಪಾಲಿಸಿದ್ರೆ ಏನ್ ಸಿಗ್ತೈತೆ ಅಂತ ಅಲ್ಲ, ನೆಮ್ಮದಿ ಎಷ್ಟು ಸಿಗ್ತದ, ಪ್ರಶಾಂತತೆ ಎಷ್ಟು ಸಿಗ್ತದ ಅನ್ನುವಂಥದ್ದು ಇದೆ ಸ್ನೇಹಿತರೆ. ಈ ಪ್ರಬಂಧಗಳನ್ನ ಅಥವಾ ಈ ತತ್ವಗಳನ್ನ ನಮಗಾಗಿ ಬರೆದಿದ್ರು ಕೂಡ ಇವತ್ತು ನಮ್ಮ ಜೊತೆ ಇರುವಂತ ಸಾಕಷ್ಟು ನಮ್ಮ ಫ್ರೆಂಡ್ಸ್ ಇರ್ತಾರೆ. ಅವರು ಕುಡುಕರಲ್ಲ, ಅವ್ರು ಅಮೂಲ್ ರೋಗಿಗಳಲ್ಲ, ಆದ್ರೂ ಕೂಡ ನಮ್ಮ ಬಾಂಧವ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವ ಜನರು ಇರ್ತಾರೆ. ಅವರು ನಮ್ಮ ಧರ್ಮಗುರುಗಳಾಗಿರ್ಬೋದು, ಯಾವುದೋ ಮೆಡಿಕಲ್ ಇನ್ಸ್ಟಿಟ್ಯೂಟ್ನ ವೈದ್ಯರಾಗಿರ್ಬೋದು, ಬೇರೆ ಬೇರೆ ಈ ಪಾದ್ರಿಗಳಿರ್ಬೋದು, ಸಮಾಜದ ಬೇರೆ ಬೇರೆ ಗಣ್ಯರು ಈ ಕಾರ್ಯಕ್ರಮಕ್ಕೆ ಹೆಲ್ಪ್ ಮಾಡ್ತಾರೆ ಸಾಕಷ್ಟು. ಈಗ ನಮ್ಮ ಯಾರು ಕ್ಲಾಸ್ ಟ್ರಸ್ಟಿ ಇದಾರೆ, ಯಾರು ಅವರು ಇನ್ಸ್ಪೆಕ್ಟರ್ ಇದ್ರು, ಏನು IDGP ಇದಾರೆ, ಅಂದ್ರೆ IPS ಕ್ಯಾಟಗರಿ ಇದ್ದವ್ರು, ಅವರು ಅಂತವ್ರಲ್ಲ, ಅಂದ್ರೆ ಅವರು ಅಮೂಲ್ ರೋಗಿಗಳಲ್ಲ, ಆದ್ರೂ ಕೂಡ ಈ ತತ್ವಗಳನ್ನ ಸಾಮಾನ್ಯ ಮನುಷ್ಯ ತನ್ನ ಜೀವನವನ್ನ ನಡೆಸಲಿಕ್ಕೆ ಅವುಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ, ಅಥವಾ ಅವರ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಈ ತತ್ವಗಳನ್ನ ಅನುಸರಿಸಿದ್ರೆ ಚೇತರಿಕೆ 12 ಮೆಟ್ಟಿಲುಗಳು ಹೆಂಗದಾವ ಅಂದ್ರೆ ಕುಡಿತದ ಸಮಸ್ಯೆ ಇರೋರಿಗೆ ಮಾತ್ರ ಅಲ್ಲ, ಹೊರಗಿನ ಜನರಿಗೂ ಕೂಡ ಇದು ಬಹಳ ಸಹಾಯ ಮಾಡ್ತದೆ ಸ್ನೇಹಿತರೆ. ನಾನು ಒಂದ್ ಕಡೆ ಹೇಳ್ತಿದ್ದೆ, ಇವು ನಮ್ಮ ಸಿಲೆಬಸ್ಗಳಲ್ಲೂ ಕೂಡ ಇದೆ. ನಾವು ನೋಡಿದೀವಿ ಈ 12 ಏನಿದೆ 12 ಹೆಜ್ಜೆಗಳ ರಿಕವರಿ ಪ್ರೋಗ್ರಾಮ್ ಅನ್ನುವಂಥದ್ದು ನಮ್ಮ ಈ BSc ನರ್ಸಿಂಗ್ 4th ಇಯರ್ ಅಲ್ಲಿ ಕೂಡ ಸಿಲೆಬಸ್ ಅಲ್ಲಿ ಇದೆ. ಈ MSW ಕಲಿತಾರ, MSW ಅಂತೇಳಿ ಈ ಏನದು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಂತೆಲ್ಲ ಕಲಿತಾರ, ಅಂತಲ್ಲಿ ಕೂಡ ಈ ಸಿಲೆಬಸ್ ನಲ್ಲಿ ಈ 12 ಹೆಜ್ಜೆಗಳ ಬಗ್ಗೆ ಉಲ್ಲೇಖ ಆದ ಸ್ನೇಹಿತರೆ. ಸೊ ಅದನ್ನ ಅವ್ರು ಇಲ್ಲಿ ಹೇಳ್ತಾರೆ, ಅಂದ್ರೆ ಈ ತತ್ವಗಳು ಜೀವನಕ್ಕೆ ಒಂದು ಪರಿಣಾಮಕಾರಿಯಾದ ಪ್ರತಿಫಲವನ್ನ ನೀಡ್ತದೆ ಎಂಬುದನ್ನ ಸಾಕಷ್ಟು ಹೊರಗಿನವರು ಗಮನಿಸ್ಯಾರ. ನಾವು ಅಷ್ಟೇ ಅಲ್ಲ, ಇನ್ನು ನಾವು ಗಮನಿಸ್ಲೇಬೇಕನ್ನುವಂತ ಹೇಳ್ತಾರ. ಹೊರಗಿನವರು ಈ ತತ್ವಗಳ ಬಗ್ಗೆ ಅಥವಾ ಈ ಪ್ರಿನ್ಸಿಪಲ್ಗಳ ಬಗ್ಗೆ, ಈ ಹೆಜ್ಜೆಗಳ ಬಗ್ಗೆ ಇಷ್ಟು ಸೊಗಸಾಗಿ ಬರೀತಾರೆ, ಇಷ್ಟು ಸೊಗಸಾಗಿ ಹೇಳ್ತಾರ. ಇದು ಬರೀ ಕುಡುಕರಿಗೆ ಅಷ್ಟೇ ಅಲ್ಲ, ಅಥವಾ ಅಮೂಲ್ ರೋಗಿಗಳಿಗೆ ಅಷ್ಟೇ ಅಲ್ಲ, ಹೊರಗಿನ ಸಹಜ ಸಾಮಾನ್ಯ ಮನುಷ್ಯರಿಗೂ ಕೂಡ ಇದು ಬದುಕನ್ನ ಬದಲಿಸುವಂತ ಹೆಜ್ಜೆಗಳು ಅನ್ನುವಂಥದ್ದನ್ನು ಹೊರಗಿನವ್ರು ಹೇಳ್ತಾರ. ಇನ್ನು ಅವರು ಅಷ್ಟು ಇಷ್ಟಪಟ್ಟಾರಂದಾಗ ಈ ಕಾರ್ಯಕ್ರಮದಲ್ಲಿ ಇದ್ದಂಥವ್ರು ನಾವ್ ಎಷ್ಟು ಇಷ್ಟಪಡ್ಬೇಕು ಇವನ್ನ ಅನ್ನುವಂಥ ಒಂದು ಉದ್ದೇಶದಿಂದ ಇಲ್ಲಿ ಇದನ್ನ ಬರೀತಾರೆ. ಅದಾದ ನಂತರ ಮುಂದೆ ಏನಾಗ್ತದ ಅಂದ್ರೆ, ಓದಿ ಸರ್ ಪ್ಲೀಸ್. ಸಮಾಜ ಸೇವೆಯ ಬಗ್ಗೆ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಕೂಡ ಎಎಯ 12 ಪರಂಪರೆಯ ಬಗ್ಗೆ ಆಸಕ್ತಿ ತೋರಿಸಿದ್ದಾರೆ. ಅವರು ಪರಂಪರೆಗಳೊಂದಿಗೆ ಹೊಂದಿಕೊಂಡು ಹೇಗೆ ಎಎ ಕಾರ್ಯನಿರ್ವಹಿಸುತ್ತದೆ ಎಂಬುದರಲ್ಲಿ ವಿಸ್ಮಯ ವ್ಯಕ್ತಪಡಿಸುತ್ತಾರೆ. ಅವರು ಹಲವು ರೀತಿಯ ಅನುಮಾನಕ್ಕೆ ಒಳಪಟ್ಟ ಪ್ರಶ್ನೆಗಳಲ್ಲಿ ಮಗ್ನರಾಗಿದ್ದಾರೆ. ಅವುಗಳೆಂದರೆ, ಎಎಯಲ್ಲಿ ಯಾವ ಎಎ ಸದಸ್ಯನಿಗೂ ಇನ್ನೊಬ್ಬ ಎಎ ಸದಸ್ಯನ ಮೇಲೆ ಅಧಿಕಾರ ಚಲಾಯಿಸುವ ಅವಕಾಶ ಇಲ್ಲ. ಪರಂಪರೆಗಳನ್ನು ಪಾಲಿಸುವಾಗ ಅಥವಾ ಪಾಲಿಸದಿದ್ದರೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳುವ ಸಂಪ್ರದಾಯ ಇಲ್ಲ. ಆದುದರಿಂದ ಎಎಯು ಯಾವ ರೀತಿಯ ಒಗ್ಗಟ್ಟು ಮತ್ತು ಪರಿಣಾಮ ಬೀರಬಲ್ಲದು ಎಂಬ ಪ್ರಶ್ನೆಗಳಿಗೆ ಈ ಪುಸ್ತಕದ 2ನೇ ಭಾಗ ವಿವರಣೆ ನೀಡುತ್ತದೆ. ಓಕೆ, ನಾನು ಹೇಳಿದ್ನಲ್ಲ, ಸಮಾಜ ಸೇವೆ ಬಗ್ಗೆ ಕಲಿತಿರೋ ವಿದ್ಯಾರ್ಥಿಗಳು ಈ ಹ್ಯೂಮನ್ ರಿಲೇಷನ್ಸ್ ಇಲ್ಲ ಅಥವಾ ಸೋಷಿಯಲ್, ನಮ್ ಕಡೆ ಎಲ್ಲ MSW ಅಂತ ಹೇಳ್ತಾರೆ, ಮಾಸ್ಟರ್ ಇನ್ ಸೋಷಿಯಲ್ ವರ್ಕ್, ಅಥವಾ ಅವರು ಬರೆದ ಪ್ರಕಾರ, ಆಗಿನ ಕಾಲಕ್ಕೆ ಬರೆದ ಪ್ರಕಾರ ಸ್ಟೂಡೆಂಟ್ಸ್ ಆಫ್ ಹ್ಯೂಮನ್ ರಿಲೇಷನ್ಸ್ ಆರ್ ಬೀಯಿಂಗ್, ಅವ್ರಿಗೆ ಒಂದು ಚಮತ್ಕಾರ ಅನ್ಸುತ್ತೆ. ಆಕ್ಚುಲಿ
ನಾನು ನೋಡಿದ ಪ್ರಕಾರ ಮೊನ್ನೆ ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಲುವಾಗಿ ಅಥವಾ ಈ ಸ್ಪಾನ್ಸರ್ಶಿಪ್ ಸಲುವಾಗಿ ಏನೋ ಹುಡುಕುತ್ತಾ ಹೋದಾಗ ಈ ನಮ್ಮ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಎಂಬ ಏನು ಬಾಂಧವ್ಯ ಇದೆಯಲ್ಲ, ಇದರ ಮೇಲೆ ರಿಸರ್ಚ್ಗಳನ್ನ ಮಾಡಿದ್ದಾರೆ. ಒಂದಿಲ್ಲ ಎರಡಿಲ್ಲ, ಸಾವಿರಾರು ರಿಸರ್ಚ್ಗಳು ಸಿಗ್ತಾವ, ಸಾವಿರಾರು ಲಿಟ್ರೇಚರ್ಗಳು ಸಿಗ್ತಾವ ನಮಗಲ್ಲಿ. ನಾವು ಯಾವುದೋ ಒಂದು ಏನೋ ಹುಡುಕಾಡಕ್ ಹೋದಾಗ ನೋಡಿದ್ರೆ ಎಷ್ಟು ಜನ ಇದರ ಮೇಲೆ ಸ್ಟಡಿ ಮಾಡಿದಾರ ಅಂದ್ರೆ ಅವ್ರಿಗೆ ಇವತ್ತಿಗೂ ಕೂಡ ಒಂದು ವಿಸ್ಮಯ ಐತಿ. ಎಲ್ಲಿ ಇಡೀ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಉನ್ನತವಾದ ವೈದ್ಯಕೀಯ ಫೆಸಿಲಿಟಿಗಳಿದ್ರೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿದೆ, ಮಲ್ಟಿ ಟ್ಯಾಲೆಂಟೆಡ್ ಡಾಕ್ಟರ್ಸ್ಗಳಿದ್ದಾರೆ, ಸಾಕಷ್ಟು ಏನು ಮೆಡಿಸಿನ್ಗಳಲ್ಲಿ ವೃದ್ಧಿ ಆಗೈತಿ, ಏನಂತೀವಿ ಅದಕ್ಕೆ ಬೆಳವಣಿಗೆ ಆಗೈತಿ, ಡೆವಲಪ್ಮೆಂಟ್ಗಳದಾವು. ಇವೆಲ್ಲವನ್ನೂ ಮೀರಿ ಎಲ್ಲಿ ಸಲ್ಲದವನು ನಾನು ಇಲ್ಲಿ ಬಂದ ನಂತರ ಕುಡಿತವನ್ನ ನಿಲ್ಲಿಸಿ ಒಂದು ಹೊಸ ಬದುಕನ್ನ ಬದುಕ್ತೀನಿ. ಅದು ಕೂಡ ಎಂತ ಬದುಕನ್ನ ನಾವು ಮೆಂಬರ್ಗಳು ಇವತ್ತು ಬದುಕ್ತೀವಿ ಅಂದ್ರೆ ಅಗೇನ್ ಸಿಟಿಜನ್ ಅಂತ ಹೇಳ್ತೀವಿ ನಾವು, ಮತ್ತೆ ನಾಗರಿಕರಾಗುದು ಅಂತ ಹೇಳ್ತೀವಿ. ಯಾವ ಸಮಾಜಕ್ಕೆ ನಾವು ಬೇಡವಾಗಿದ್ವಿ ಅದೇ ಸಮಾಜದಲ್ಲಿ ಇವತ್ತು ಬೇಕಾದಂತ ವ್ಯಕ್ತಿಗಳಾಗಿ ಮತ್ತೆ ಬದುಕನ್ನ ಬದುಕ್ತೀವಲ್ಲ, ಅದನ್ನೆಲ್ಲವನ್ನ ನೋಡಿದ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ವಂಡರ್ ಅದಾರ, ಅವ್ರಿಗೆ ವಿಸ್ಮಯನ ಅನಿಸ್ತದ. ಸಾಕಷ್ಟು ಕೂಡ ಈಗಲೂ ರಿಸರ್ಚ್ ಮಾಡ್ತಾರೆ ಈ ಕಾರ್ಯಕ್ರಮದ ಮೇಲೆ, ಸಾಕಷ್ಟು ರಿಸರ್ಚ್ ಗಳನ್ನ ಮಾಡ್ತಾರ, ಸಾಕಷ್ಟು ಮೆಂಬರ್ಗಳನ್ನ ಭೇಟಿ ಆಗ್ತಾರ, ಅವರ ಇಂಟರ್ವ್ಯೂಗಳನ್ನ ತಗೋತಾರ, ಅವರ ಅನಿಸಿಕೆಗಳನ್ನ ತಮ್ಮ ರಿಸರ್ಚ್ ನಲ್ಲಿ ಮಂಡಿಸ್ತಾರ. ಅಂದ್ರೆ ಈ PhD ಲೆವೆಲ್ಗೂ ಸತ ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಸ್ಟಡಿ ಆಗಿದಾವ ಸ್ನೇಹಿತರೆ. ಡಾಕ್ಟರೇಟ್ ಪಡಿಲಿಕ್ಕೆ ನಮ್ಮ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅನ್ನ ಸ್ಟಡಿ ಮಾಡಿದ್ದನ್ನ ನಾನು ಕಣ್ಣಾರೆ ಕಂಡಿದ್ದೆ. ಅದು ಸ್ವಲ್ಪ ದಿನಗಳ ಹಿಂದೆ. ಸಾಕಷ್ಟು ಲಿಂಕ್ಗಳು ಸಿಗ್ತಾವ. ನಾವು ಪಬ್ಮೆಡ್ ಅಲ್ಲಿ ಹೋದ್ರೆ, ಈ ಶೋಧ ಗಂಗಾದಲ್ಲಿ ಹೋದ್ರೆ, ಆಮೇಲೆ ಇನ್ನೊಂದು ನಮ್ಮ ಯಾವ್ದಿದು RGHS ಬರ್ತದ ಒಂದು ವೆಬ್ಸೈಟ್, ಆ ವೆಬ್ಸೈಟ್ಗಳಲ್ಲಿ ಹೋದ್ರೆ ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಈ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಸೊ ಅವ್ರಿಗೆ ಇವತ್ತಿಗೂ ಕೂಡ ಇಲ್ಲಿ ಒಂದು ವಿಸ್ಮಯ ಕಾಡ್ತದೆ. ಏನಂತಂದ್ರೆ ಅಲ್ಲಿ ಹೇಳ್ತಾರ ಅವ್ರು, ಏನಪ್ಪಾ ಅಂದ್ರೆ ಬರೀತಾರ ನೋಡ್ರಿ ಅಲ್ಲಿ ಅವರು ಹಲವು ರೀತಿಯ ಅನುಮಾನಕ್ಕೆ ಒಳಪಟ್ಟ ಪ್ರಶ್ನೆಗಳಲ್ಲಿ ಮಗ್ನನಾಗಿದ್ದಾರೆ. ಇನ್ನೂ ತನಕ ಅವ್ರಿಗೆ ಇನ್ನ ಕ್ಲಾರಿಟಿನೂ ಬಂದಿಲ್ಲ. ಅವು ಯಾವಂದ್ರೆ ಯಲ್ಲಿ ಯಾವ ಸದಸ್ಯನು ಯಾವ ಸದಸ್ಯನಿಗೂ ಯಾವುದೇ ತರದ ಅಧಿಕಾರ ಚಲಾಯಿಸುವುದಿಲ್ಲ, ಯಾವುದೇ ತರ ಅಧಿಕಾರಗಳನ್ನು ಹೊಂದಿರುವುದಿಲ್ಲ, ಯಾವ ಆರ್ಡರ್ಗಳನ್ನು ಮಾಡುವುದಿಲ್ಲ. ಇವೊಂದು GSO ಕೂಡ ಆದೇಶಗಳನ್ನ ಮಾಡುವುದಿಲ್ಲ. ಯಾರು ಕೂಡ ನಮ್ಮ ಗ್ರೂಪ್ ಅಧಿಕಾರಿ ಇರ್ಲಿ, ಗ್ರೂಪಿನ GSR ಇರ್ಲಿ, ಅಧ್ಯಕ್ಷ ಇರ್ಲಿ, ಕಾರ್ಯಾಧ್ಯಕ್ಷ ಇರ್ಲಿ, ಏರಿಯಾ ಕಮಿಟಿ ಇರ್ಲಿ, ಯಾರ್ಯಾರು ಬರ್ತಾರಲಿ, ಮತ್ ಸಾಕಷ್ಟು ಜನ ಇದಾರೆ ಅಂತ, ಟ್ರಸ್ಟಿ ಆಗ್ಲಿ, GSO ಚೇರ್ಮನ್ ಆಗ್ಲಿ, GSO ಇಟ್ಸೆಲ್ಫ್ ಆಗ್ಲಿ, ವರ್ಲ್ಡ್ GSO ಆಗ್ಲಿ, ಯಾವುದು ಕೂಡ ಯಾರ ಮೇಲೇನೂ ಕೂಡ ಇಲ್ಲಿ ಅಧಿಕಾರವನ್ನ ಚಲಾಯಿಸುವುದಿಲ್ಲ ಸ್ನೇಹಿತರೆ. ಒಂದು ವೇಳೆ ಇಲ್ಲಿ ಬರೆದಂತಹ ಅಥವಾ ಆಚರಿಸುವಂತ ಪರಂಪರೆಗಳನ್ನ ಪಾಲಿಸುವಾಗ ಅಥವಾ ಪಾಲಿಸ್ತಿದ್ರೆ ಕಾನೂನು ರೀತಿ ಕ್ರಮ ತೆಗೆದುಕೋತೀವಿ ಅನ್ನಂಗಿಲ್ಲ, ಇದನ್ನ ಹೀಗೆ ಆಗಬೇಕು ಅಂತ ಹೇಳಂಗಿಲ್ಲ. ಪ್ರತಿ ಪರಂಪರೆಗಳು ಇರೋದ ಮುರಿದಕ್ಕಂತ ಬರಿತೀವಿ ನಾವು ಒಮ್ಮೆ. ಆಯ್ತು, ತಪ್ಪು ಮಾಡೋದ್ರಿಂದ ನಾವು ಕಲಿತೀವಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಅದೇ ಹೇಳ್ತಾರ ಅವ್ರು, ಇಲ್ಲಿ ಪಾಲಿಸ್ತಿದ್ರು ಕ್ರಮ ತಗೊಳಂಗಿಲ್ಲ, ಪಾಲಿಸಿದ್ರು ಕ್ರಮ ತಗೊಳಂಗಿಲ್ಲ ಅಂತ ಯಾವೂ ಇಲ್ಲ. ಸೊ ಅದರಿಂದಾಗಿ ಯಾವುದೇ ಆದೇಶ ಇಲ್ಲ, ಯಾವುದೇ ಅಧಿಕಾರ ಇಲ್ಲ. ಅದರಿಂದಾಗಿನೇ ಎಲ್ಲಿ ಇವತ್ತಿಗೂ ಕೂಡ ಒಗ್ಗಟ್ಟಿದೆ ಅಂತ ಹೇಳ್ತಾರ ಅವ್ರು. ಆದುದರಿಂದ ಯಾವ ರೀತಿ ಒಗ್ಗಟ್ಟು ಮತ್ತು ಪರಿಣಾಮ ಬೀರಬಲ್ಲದು ಎಂಬ ಪ್ರಶ್ನೆಗಳಿಗೆ ಈ ಪುಸ್ತಕದ 2ನೇ ಭಾಗ ವಿವರಣೆ ಕೊಡ್ತದ. ಅದು ಏನು ಪರಂಪರೆಗಳು ಬಂದಾಗ ನಾವ್ ಯಾಕೆ ಒಗ್ಗಟ್ಟಲ್ಲಿ ಇರ್ತೀವಿ, ಯಾಕೆ ಐಕ್ಯತೆಯಲ್ಲಿ ಇರ್ತೀವಿ, ಅದಕ್ಕೆ ಮೂಲ ಕಾರಣ ಏನು, ಗುಂಪಿದ್ರೆ ನಾನು, ಗುಂಪಿನಲ್ಲಿ ಐಕ್ಯತೆ ಇಲ್ಲ, ನಾನು ಶಿಶುಕಿನ ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅರಿವಿಗೆ ಬಂದಾಗ ನಾವೆಲ್ಲವನ್ನ ಅಕಾರ್ಡಿಂಗ್ ಟು ಏನು ಟ್ರೆಡಿಷನ್ಸ್ ಅದಾವ ಅಥವಾ ಪರಂಪರೆಗಳ ಪ್ರಕಾರ ನಾವು ಗುಂಪುಗಳನ್ನು ನಡೆಸ್ಕೊಂಡು ಹೋಗುವಂತ ಒಂದು ಪ್ರಯತ್ನ ಮಾಡ್ತೀವಿ. ಸೊ ಅದನ್ನ ಅವ್ರು ಇಲ್ಲಿ ಹೇಳ್ತಾರೆ. ಇವತ್ತಿಗೂ ಕೂಡ ಸಾಕಷ್ಟು ರಿಸರ್ಚರ್ಗೆ ಇದು ಒಂದು ವಿಸ್ಮಯಕಾರಿಯಾದಂತ ವಿಷಯನಾಗಿದೆ. ಇಷ್ಟೆಲ್ಲಾ ಇದ್ರು ಇಂತ ಎಲ್ಲೆಲ್ಲೋ ಇದ್ದವ್ರನ್ನ ಕರ್ಕೊಂಬಂದು ಇವರು ಜೀವನದಲ್ಲಿ ಏನೇನೋ ಮಾಡಿದಂತವ್ರನ್ನ ಕರ್ಕೊಂಬಂದು ಈ ಕಾರ್ಯಕ್ರಮವನ್ನ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾರಲ್ಲ, ಇದು ಹೆಂಗ್ ಸಾಧ್ಯ ಅನ್ನುವಂತ ವಿಜ್ಞಾಸೆಗೆ ಅವ್ರು ಬಿದ್ದಿರ್ತಾರೆ ಸ್ನೇಹಿತರೆ. ಮುಂದೆ ಓದಿ ಸರ್. ಆಲ್ಕೋಹಾಲಿಕ್ ಅನಾನಿಮಸ್ ಎಂಬ ಸಹಯೋಗ ಅಥವಾ ಬಾಂಧವ್ಯವು 1935ನೇ ಇಸವಿಯಲ್ಲಿ ಅಮೆರಿಕ ರಾಷ್ಟ್ರದ ಒಯ್ಯೋ ಎಂಬ ಜಿಲ್ಲೆಯ ಆಕ್ರಾನ್ ಎಂಬ ನಗರದಲ್ಲಿ ಒಬ್ಬ ಪ್ರಖ್ಯಾತ ಶಸ್ತ್ರಚಿಕಿತ್ಸೆ ವೈದ್ಯರು ಮತ್ತು ಅದೇ ರಾಷ್ಟ್ರದ ನ್ಯೂಯಾರ್ಕ್ ನಗರದ ಷೇರು ದಲ್ಲಾಳಿಯ ಮುಖಾಂತರ ಪ್ರಾರಂಭಗೊಂಡದ್ದು. ಇಬ್ಬರು ಮದ್ಯಪಾನದ ಸಮಸ್ಯೆಯಿಂದ ನರಳುತ್ತಿದ್ದವರು. ಅವರು AA ಎಂಬ ಸಹಯೋಗ ಅಥವಾ ಬಾಂಧವ್ಯದ ಸ್ಥಾಪನೆಗೆ ಕಾರಣರಾದವರು.
ಆಸ್ ಯೂಶುವಲ್ ನಿಮ್ಗೆಲ್ಲರಿಗೂ ಗುರ್ತು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಯಾವಾಗ ಚಾಲು ಆಗ್ತದ 1935ನೇ ಇಸ್ವಿಯಲ್ಲಿ ಚಾಲು ಆಗ್ತದ. ಅಮೆರಿಕ ದೇಶದಾಗ ಚಾಲು ಆಗ್ತದ. ಓಹಿಯೋ ಜಿಲ್ಲೆ ಅಕ್ರಾನ್ ನಗರದಲ್ಲಿ ಇದು ಸ್ಟಾರ್ಟ್ ಆಗ್ತದ. ಯಾರಿಂದ ಸ್ಟಾರ್ಟ್ ಆಗ್ತದ, ಹೆಂಗ್ ಸ್ಟಾರ್ಟ್ ಆಗ್ತದ ಅಂದ್ರೆ ಎಲ್ಲರಿಗೂ ಗುರ್ತದ. ಡಾಕ್ಟರ್ ಬಾಬು ಅಂಡ್ ಬಿಲ್ಲದ ಬಗ್ಗೆ ಗುರ್ತು, ಆ ಕಥೆಗಳು ನಿಮಗ್ ಗುರ್ತು. ಅಲ್ಲಿ ಬಹಳ ವಿವರಣೆ ಕೊಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನಮ್ಮ ಬಾಬ್ ಅನ್ನೋಂಥವ್ರು ಪ್ರಖ್ಯಾತ ಶಸ್ತ್ರಚಿಕಿತ್ಸಾ ಇರ್ತಾರೆ, ಡಾಕ್ಟರ್ ಇದಾರ, ಅವರು ಸರ್ಜನ್, ಅವರು ಪ್ರೊಕ್ಟೋಲಾಜಿಸ್ಟ್ ಇರ್ತಾರ. ಸೊ ಅವ್ರ ಜೊತೆಗೆ ನಮ್ಮ ನ್ಯೂಯಾರ್ಕ್ ನಗರದ ಬಿಲ್ ಅಂತ ನಾವೇನ್ ಕರಿತೀವಿ, ಬಿಲ್ ಡಬ್ಲ್ಯೂ, ಅವರು ಈ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ಇದು ಇರ್ತಾರ, ಬ್ರೋಕರ್ ಇರ್ತಾರ. ಸೊ ಅವರು ಕೂಡಿ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾರ. ಸೊ ಈ ಸ್ಟಾರ್ಟ್ ಮಾಡ್ಲಿಕ್ಕೆ ಅವ್ರು ಕಾರಣರಾದ್ರ ಅಂತ ಬರೀತಾರ. ಸೊ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ನಿಮ್ಗೆ ಅಗತ್ಯ ಇಲ್ಲ, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗುರ್ತು. ಸೊ ಮುಂದಿನ ಪ್ಯಾರ ಓದಿ ಸರ್. ಎಎಯ ಮೂಲ ತತ್ವಗಳು ನಮಗೆ ಇವತ್ತು ತಿಳಿದ ಪ್ರಕಾರ ಧರ್ಮ ಮತ್ತು ವೈದ್ಯಕೀಯ ಚಿಕಿತ್ಸೆಯ ವಿಧಾನಗಳಿಂದ ಎರವಲು ಪಡೆದ ತತ್ವಗಳಾಗಿವೆ. ಇವು ಎಎ ಬಾಂಧವ್ಯದ ಚಿಂತನೆಗಳನ್ನು ಸಕಾರಗೊಳಿಸುವಲ್ಲಿ ಮತ್ತು ಯಶಸ್ವಿಯಾಗುವುದಕ್ಕೆ ಹೊಂದಿಕೊಂಡಿವೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್, ಚೆನ್ನಾಗಿಟ್ಕೋಬೇಕು ನಾವು. ಆಕ್ಚುಲಿ ಎಎ ಮೂಲ ತತ್ವಗಳು ನಮಗೆ ಇವತ್ತು ತಿಳಿದ ಪ್ರಕಾರ ಧರ್ಮ ಮತ್ತು ವೈದ್ಯಕೀಯ ಚಿಕಿತ್ಸೆಯ ವಿಧಾನಗಳಿಂದ ಎರವಲು ಪಡೆದ ತತ್ವಗಳಾಗಿವೆ. ದೀಸ್ ಆರ್ ನಾಟ್ ಕ್ರಿಯೇಟೆಡ್ ಬೈ ಬಿಲ್ ಅಂಡ್ ಬಾಬ್. ತಲೆಯಾಗಿರ್ಲಿ, ಒಂದು ಬರೆದಿದ್ದಾರೆ, ಓಕೆ. ಅದರ ಜೊತೆಗೆ ಆಕ್ಸ್ಫರ್ಡ್ ಗ್ರೂಪಿನಲ್ಲಿ ಇರುವಂತ, ಇದಕ್ಕೆ ಮೊದಲು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಎಂಬ ಏನು ನಮ್ಮ ಬಾಂಧವ್ಯ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ಕೂಡ ಆಕ್ಸ್ಫರ್ಡ್ ಗ್ರೂಪ್ ಇತ್ತು. ಆಕ್ಸ್ಫರ್ಡ್ ಗ್ರೂಪ್ ಇದೇ ಅಮೂಲತನದ ಮೇಲೆ ಕೆಲಸ ಮಾಡ್ತಿತ್ತು. ಅಲ್ಲಿ 6 ಹೆಜ್ಜೆಗಳಿದ್ದು ಅವುಗಳನ್ನ ತಗೊಂಡ್ರೆ, ಅದ್ರ ಜೊತೆಗೆ ಇಲ್ಲಿ ಅವ್ರು ಕ್ಲಿಯರ್ ಕಟ್ ಆಗಿ ಬರೀತಾರೆ, ಇದು ಯಾವುದು ನಮ್ಮ ಕ್ರಿಯೇಷನ್ ಅಲ್ಲ ಅಂತ ಹೇಳಿ. ಏನ್ ಹೇಳ್ತಾರ, ವರ್ ಬಾರೋಡ್ ಮೇನ್ಲಿ ಫ್ರಮ್ ದ ಫೀಲ್ಡ್ಸ್ ಆಫ್ ರಿಲಿಜನ್, ಧರ್ಮ ಮತ್ತು ಮೆಡಿಸಿನ್, ಧರ್ಮ ಮತ್ತು ವೈದ್ಯಶಾಸ್ತ್ರದಿಂದ ಇವುಗಳನ್ನ ತಗೊಂಡಿದ್ದಾರೆ ಸ್ನೇಹಿತರೆ. ಸೊ ನಾವು ಹಿಂಗಾಗಿ ಯಾರನ್ನು ಹೀಯಾಳಿಸುವಂಥದ್ದಿಲ್ಲ. ಕೆಲವೊಮ್ಮೆ ಏನ್ ಮಾಡ್ತೀವಿ ಗೊತ್ತಾ, ನಾವು ಮಾತನ ಭರದಲ್ಲಿ ಯಾವ ಡಾಕ್ಟರ್ಗೆ ಸಾಧ್ಯ ಆಗ್ಲಿಲ್ಲ, ಯಾವ ವೈದ್ಯಕೀಯ ರಂಗಕ್ಕೂ ಸಾಧ್ಯ ಆಗ್ಲಿಲ್ಲ, ಇನ್ನೂ ತನಕ ಮೆಡಿಸಿನ್ನೇ ಕಂಡುಹಿಡ್ದಿಲ್ಲ ಅಂಥೇಳಿ ನಾವು ಮಾತಾಡ್ತೀವಿ. ಅದು ನಮ್ಮ ದೊಡ್ಡ ಸ್ಥಿತಿ ಅಲ್ಲ. ಈ ತತ್ವಗಳನ್ನು ಕೂಡ ಅಲ್ಲಿಂದಾನೇ ತಗೊಂಡಿದ್ದು, ಧರ್ಮದಿಂದ ತಗೊಂಡಿದ್ದು. ಇದು ಇಂಥದ್ದೇ ಧರ್ಮ ಅಂತಲ್ಲ, ಆದ್ರೆ ಧರ್ಮದಿಂದ, ಎಲ್ಲಾ ಧರ್ಮದಲ್ಲಿ ಎಲ್ಲವೂ ಒಳ್ಳೇದೇ ಇದೆ, ಕೆಟ್ಟದ್ದಂತ ಯಾವುದೂ ಇಲ್ಲ ಯಾವ ಧರ್ಮದಲ್ಲಿ. ಆ ಧರ್ಮಗಳಿಂದ ತಗೊಂಡಿದ್ದು, ಇದ್ದಿದ್ದನ್ನೇ ತಗೊಂಡಿದ್ದು. ಇಲ್ಲಿ ಯಾವುದು ಏನು ಕ್ರಿಯೇಟ್ ಮಾಡಿದ್ದಲ್ಲ, ಯಾವುದನ್ನು ಕ್ರಿಯೇಟ್ ಮಾಡಿದ್ದಲ್ಲ, ಅಲ್ಲಿ ಇದ್ದದ್ದನ್ನ ಡಿಸ್ಕವರಿ ಮಾಡಿದ್ದಂತ ಹೇಳ್ಬೋದು. ಅಲ್ಲಿ ಇದ್ದದ್ದನ್ನ ಇನ್ನೊಮ್ಮೆ ಹುಡುಕಾಡಿರ್ಬೋದು, ಡಿಸ್ಕವರಿ ಮಾಡಿರ್ಬೋದು, ಅಥವಾ ಫೈಂಡ್ ಮಾಡಿರ್ಬೋದು, ರಿಸರ್ಚ್ ಮಾಡಿರ್ಬೋದು. ಅದನ್ನ ನಾನು ಕಂಡು ಹಿಡಿದ್ನಿ ಅಂತ ಹೇಳ್ಬೋದು. ಹೊರತಾಗಿ ಆಲ್ರೆಡಿ ಅದು ಇದ್ದಿದ್ದ, ಅಲ್ಲಿ ಇದ್ದಿದ್ದನ್ನ ಈ ಜಗತ್ತಿನಲ್ಲಿ ನಡೆಯುವಂಥದ್ದನ್ನು ಇದ್ದಿದ್ದ. ಅದಕ್ಕೆ ಅವರು ಫಸ್ಟ್ಗೆ ಬರೆದು ಬಿಡ್ತಾರೆ. ಸೊ ಈ ಎಲ್ಲವನ್ನ ನಾವು ಎರವಲು ಪಡೆದ ತತ್ವಗಳಾಗಿವೆ. ಅದು ಎಲ್ಲಿಂದ? ಧರ್ಮದಿಂದ ಮತ್ತು ವೈದ್ಯಕೀಯ ರಂಗದಿಂದ ಅಂತ ಹೇಳಿ. ಸೊ ಅದು ನಮಗೆ ಮುಂದೆ ಬರ್ಬರ್ತಾ ಗೊತ್ತಾಗ್ತದ. ಸೊ ಇವೆಲ್ಲವೂ ಎಎ ಬಾಂಧವ್ಯದ ಚಿಂತನೆಗಳನ್ನು ಸಾಕಾರಗೊಳಿಸುವಲ್ಲಿ, ನಮ್ಮ ಚಿಂತನೆಗಳು ಏನಿದ್ದು ಆ ಚಿಂತನೆಗಳಿಗೆ ಪೂರಕವಾಗಿ ಈ ಎಲ್ಲ ಪ್ರಿನ್ಸಿಪಲ್ಗಳು ಇದ್ದು ಸ್ನೇಹಿತರೆ. ಹಂಗಾಗಿ ಈ ವಿಷಯಗಳನ್ನ ನಾವು ಅಲ್ಲಿಂದ ತೆಗೆದುಕೊಂಡಿವಿ ಅನ್ನುವಂಥದ್ದನ್ನ ಹೇಳ್ತದ. ಸೊ ಇದರಿಂದಾಗಿ ನಾವು ತೆಗೆದುಕೊಂಡು ಯಶಸ್ವಿ ಆಗೋದಕ್ಕಾಗಿ ಇವುಗಳನ್ನ ನಾವು ತಗೊಂಡಿದೀವಿ, ಹೊರತಾಗಿ ಬೇರೆ ಉದ್ದೇಶಗಳಿಲ್ಲ. ಅಲ್ಲಿ ಎಲ್ಲಿ ಒಳ್ಳೇದಿರ್ತದೆ ಇವತ್ತಿಗೂ ಕಾರ್ಯಕ್ರಮ ಹೇಳ್ತದ. ಮುಂದಿನ ಇದರಲ್ಲೂ ಬರ್ತಾವ, ಎಲ್ಲಿ ನಮಗೆ ಒಳ್ಳೇದಿದೆ ಅದನ್ನೆಲ್ಲವನ್ನ ತಗೊಳ್ರಿ ಅಂತ ಹೇಳ್ತದ ಕಾರ್ಯಕ್ರಮ. ಹೊರತಾಗಿ ನಾವು ನಮ್ಮಷ್ಟಕ್ಕೆ ನಾವು ಬೌಂಡ್ರಿಯನ್ನ ಹಾಕೊಳ್ಳೋದಲ್ಲ. ಹೊಸ ಇನ್ವೆನ್ಷನ್ಗಳು ಬರ್ತಾವು, ಹೊಸ ವಿಚಾರಗಳು ಬರ್ತಾವು, ಹೊಸ ಏನು ನಮಗೆ ಗುರ್ತಿಲ್ಲಾರ್ದಂತ ಸಂಗತಿಗಳು ಬರ್ತಾವು. ಯಾವ ಒಳ್ಳೇದ್ ಅನ್ಸುತ್ತೋ ಅವುಗಳನ್ನ ತಗೊಳ್ರಿ ಅಂತ ಕಾರ್ಯಕ್ರಮ ಹೇಳ್ತದ. ಸೊ ಅದಾದ ನಂತರ ಮುಂದೆ ಏನಾಗ್ತದ, ಓದಿ ಸರ್ ಪ್ಲೀಸ್. 3 ವರ್ಷಗಳ ನಿರಂತರ ನಂಬಿಕೆಯ ಪರಿಶ್ರಮದ ಫಲವಾಗಿ ಹಲವು ಬಾರಿ ನಕಾರಾತ್ಮಕ ಫಲಿತಾಂಶಗಳನ್ನು ಎದುರಿಸಿ 3 ಎಎಯ ಯಶಸ್ವಿ ಗುಂಪುಗಳು ಉದಯವಾದವು. ಮೊದಲಿನದು ಅಕ್ರಾನ್ ನಗರ, ಎರಡನೆಯದು ನ್ಯೂಯಾರ್ಕ್ ನಗರ ಮತ್ತು 3ನೇ ಎಎ ಪುಟವು ಕ್ಲೈವ್ಲ್ಯಾಂಡ್ ನಗರದಲ್ಲಿ ಸ್ಥಾಪಿಸಲ್ಪಟ್ಟವು. ಆದರೂ ಈ 3 ಎಎ ಗುಂಪುಗಳಲ್ಲಿ ಅಮಲು ರೋಗಿಗಳು ಚೇತರಿಸುವುದಕ್ಕೆ ಬಹಳ ಕಷ್ಟದಾಯಕವಾಗಿತ್ತು, ತ್ರಾಸದಾಯಕವಾಗಿತ್ತು. ನೋಡ್ರಿ, 3 ವರ್ಷಗಳ ಪ್ರಯತ್ನ, ನಿರಂತರ ಪ್ರಯತ್ನ, 3 ವರ್ಷಗಳ ನಿರಂತರ ಪ್ರಯತ್ನ, ಅದರ ಜೊತೆಗೆ ಒಂದು ನಂಬಿಕೆ ಇತ್ತು. ಇದರಿಂದ ಏನೋ ಹಾಗೆ ಆಗುತ್ತೆ ಅನ್ನುವಂಥ ನಂಬಿಕೆ ಬಿಲ್ ಅವ್ರಿಗಿತ್ತು, ಬಾಬ್ ಅವ್ರಿಗಿತ್ತು. ಆ ನಿರಂತರ ನಂಬಿಕೆಯ ಪರಿಶ್ರಮದ ಫಲವಾಗಿ ನಾವು ಸಾಕಷ್ಟು ಟ್ರಯಲ್ ಅಂಡ್ ಎರರ್ ಅಂತ ಹೇಳ್ತಾರೆ, ಕೆಲವು ನೆಗೆಟಿವ್ ಆಗಿದಾವೆ. ನಾವೇನು ಈ ಕಾರ್ಯಕ್ರಮದ ಬಗ್ಗೆ ಹೇಳಿದವನು ಪ್ರತಿಯೊಬ್ಬನು ಬಂದು ಕೂತಿಲ್ಲ ನಮ್ಮ ಗುಂಪಲ್ಲಿ. ಪ್ರತಿಯೊಂದು ಸಲ ನಾವೆಲ್ಲಿ ಗುಂಪನ್ನು ಓಪನ್ ಮಾಡ್ಬೇಕಂತೀವಿ, ಆ ಗುಂಪನ್ನು ಓಪನ್ ಮಾಡಿದಾಗೂ ಕೂಡ ಕೆಲವೊಂದು ಗುಂಪುಗಳು ಮುಚ್ಚಿ ಹೋಗ್ಯಾವ.
ಹಾಗೆ ಸಾಕಷ್ಟು ಜನ ಎ ಒಳಗೆ ಬಂದ್ರು ಕೂಡ ಅವ್ರೇನು ಖಂಡಿತವಾಗಿ ನಿಂತಿಲ್ಲ, ಪೂರ್ಣ ಪ್ರಮಾಣದಲ್ಲಿ ನಿಂತಿಲ್ಲ. ಸೊ 3 ವರ್ಷಗಳ ಫಲವಾಗಿ 3 ವರ್ಷಗಳ ನಂತರ ಸಾಕಷ್ಟು ನಕಾರಾತ್ಮಕ ಫಲಿತಾಂಶಗಳನ್ನು ಅವ್ರು ಎದುರಿಸ್ತಾರ. ಅದಾದ ನಂತರ 3 ಎ ಯಶಸ್ವಿ ಗುಂಪುಗಳು ಉದಯವಾಗ್ತಾವು. ಸೊ 1ನೇದ್ದು ಎಲ್ಲಪ್ಪ ಅಂದ್ರೆ ಎಕ್ರಾನ್ ನಗರ, ಅದು ಎಲ್ಲಿ ಬಾಬ್ ಅವರು ಇದ್ರು. 2ನೇದ್ದು ನ್ಯೂಯಾರ್ಕ್ ಸಿಟಿ, 3ನೇದ್ದು ಕ್ಲೈವ್ಲ್ಯಾಂಡ್ ಅಲ್ಲಿ ಸ್ಥಾಪನೆ ಆಗ್ತದೆ ಸ್ನೇಹಿತರೆ. ಸೊ ಈ 3 ಗುಂಪುಗಳಲ್ಲಿ ಅಮಲ್ ರೋಗಿಗಳಿಗೆ ಚೇತರಿಸೋದೇನು ಅಷ್ಟು ಸರಳವಾಗಿಲ್ಲ. ಇವತ್ತಿದ್ದಂತ ಫೆಸಿಲಿಟಿಗಳು ಇರಲಿಲ್ಲ, ಇವತ್ತಿದ್ದಂತ ತಿಳುವಳಿಕೆಗಳು ಇರಲಿಲ್ಲ. ಇವೆಲ್ಲವೂ ಸ್ಟಾರ್ಟಿಂಗ್ ಟ್ರಬಲ್. ಇವೆಲ್ಲವನ್ನ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಮ್ಮ ಹಿರಿಯರು ಅಥವಾ ನಮ್ಮ ಪೂರ್ವಜರು ಏನು ನಮಗಾಗಿ ಇವೆಲ್ಲವನ್ನ ಮಾಡಿಟ್ಟಿದ್ದಾರೆ. ಆ ಸಮಯದಲ್ಲಿ ಎಷ್ಟೊಂದು ಕಷ್ಟ ಇತ್ತು, ಅವರು ಎಷ್ಟೊಂದು ತ್ಯಾಗಗಳನ್ನ ಮಾಡಿದ್ದಾರೆ, ಎಷ್ಟೊಂದು ಸಮಯವನ್ನ ನಮಗಾಗಿ ವ್ಯಯ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿಯವರೆಗೆ ನಮ್ಮ ಎದುರಿಗೆ, ನಮ್ಮ ಕಣ್ಣ ಮುಂದೆ ಅಥವಾ ನಮ್ಮ ಕೈಯಲ್ಲಿ ಏನು ಮೊಬೈಲ್ ಇದೆ ಅದರಲ್ಲಿ ಕೂಡ ಕಾರ್ಯಕ್ರಮವನ್ನ ಇಡುವಂತ ಪ್ರಯತ್ನ ಮಾಡಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನ ನಾವು ಯೋಚನೆ ಮಾಡ್ಬೇಕು ಸ್ನೇಹಿತರೆ. ಅವರ ತ್ಯಾಗಕ್ಕೆ ನಾವು ಏನು ಕೊಟ್ಟರು ಆಗುದಿಲ್ಲ, ಯಾವ ಋಣ ತೀರ್ಸಿದ್ರು ಆಗುದಿಲ್ಲ. ಅದನ್ನ ಅವ್ರು ಇಲ್ಲಿ ಹೇಳ್ತಾರೆ. 3 ವರ್ಷಗಳಲ್ಲಿ ಕೇವಲ 3 ಗುಂಪುಗಳು ಓಪನ್ ಹಾಕವು, ಅದರಲ್ಲೂ ಕೂಡ ಸಾಕಷ್ಟು ತೊಂದರೆಗಳಾಗ್ತವೆ. ಸೊ ಮುಂದೆ ಓದಿ ಸರ್. ಏನೂ ಕಡಿಮೆ ಎಂಬಂತೆ ಈ ಸಣ್ಣ ಸಮಾಜವು ಎಎ ತನ್ನ ಸದಸ್ಯರ ಬದುಕಿನ ಅನುಭವಗಳನ್ನು ಪುಸ್ತಕದ ರೂಪದಲ್ಲಿ ಪ್ರಕಟಿಸಲು ನಿರ್ಧರಿಸಿ 1939ನೇ ಇಸವಿಯ ಏಪ್ರಿಲ್ ತಿಂಗಳಲ್ಲಿ ಸಾರ್ವಜನಿಕರಿಗೆ ಲಭಿಸುವಂತೆ ಪ್ರಕಟಿಸಲಾಯಿತು. ಈ ವೇಳೆಯಲ್ಲಿ ಎಎಯಲ್ಲಿ ಚೇತರಿಸಿ ಹೊಸ ಜೀವನ ಪಡೆದವರ ಸಂಖ್ಯೆ ಸರಿಸುಮಾರು 100. ಈ ಅನುಭವದ ಪುಸ್ತಕದ ಹೆಸರನ್ನು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಎಂದು ಪ್ರಕಟಿಸಿದರು ಮತ್ತು ಅಂದಿನಿಂದ ಎಎ ಬಾಂಧವ್ಯಕ್ಕೆ ಅದೇ ಹೆಸರು ಅನ್ವಯವಾಯಿತು. ಈ ಪುಸ್ತಕದಲ್ಲಿ ಅಮಲು ವ್ಯಸನಿಗಳ ದೃಷ್ಟಿಕೋನದಿಂದ ಅಮಲುತನದ ಬಗ್ಗೆ ವಿವರಣೆ ನೀಡಲಾಗಿದೆ. ಚೇತರಿಕೆಗೆ ಆಧ್ಯಾತ್ಮಿಕತೆಯ ಬಗ್ಗೆ ಅಭ್ಯಾಸ ಮಾಡಬೇಕೆಂದು 12 ಮೆಟ್ಟಲುಗಳಲ್ಲಿ ಅನುಭವಗಳಿಂದಲೇ ನೀಡಿದ್ದಾರೆ. ಈ 12 ಮೆಟ್ಟಲುಗಳ ಪಾಲನೆ ಎಎ ಸದಸ್ಯರಿಗೆ ತ್ರಾಸದಾಯಕವಾಗಿ ಕಂಡರೂ ಅವುಗಳನ್ನು ಸವಿವರವಾಗಿ ಈ ಪುಸ್ತಕದಲ್ಲಿ ವರ್ಣಿಸಿದ್ದಾರೆ. ಬೃಹತ್ ಹೊತ್ತಿಗೆ ಬಿಗ್ ಬುಕ್ ಎಂದು ಕರೆಯಲ್ಪಡುವ ಈ ಪುಸ್ತಕದಲ್ಲಿ ಅಮಲು ರೋಗಿಗಳ ಕುಡಿತದ ಕರಾಳ ಬದುಕಿನ ನಿಜ ಕಥೆಗಳನ್ನು ನೀಡಲಾಗಿದೆ. ಅಸಾಧ್ಯವೆಂಬ ವಿಷಯ ಹೇಗೆ ಸಾಧ್ಯವಾಯಿತು ಎಂದು ಹೇಳಿದ್ದಾರೆ. ಆಲ್ಕೋಹಾಲಿಕ್ಸ್ ಅನಾನಿಮಸ್ ದೊಡ್ಡ ಪುಸ್ತಕವು ಎಎಯ ಮೂಲ ಗ್ರಂಥವಾಗಿ ಮುಂದುವರೆದಿದೆ. ಈ ಪುಸ್ತಕದಲ್ಲಿ ನೀಡಿರುವ 12 ಮೆಟ್ಟಲುಗಳು ಮತ್ತು 12 ಪರಂಪರೆಗಳ ಆಳವಾದ ಮತ್ತು ವಿಸ್ತಾರವಾದ ತಿಳುವಳಿಕೆಯು ಮೂಲ ಸಾಹಿತ್ಯದ ಮುಂದುವರಿದ ವಿವರಣೆ. ಓಕೆ, ಏನು ಕಡಿಮೆ ಅಂತಂತೆ ಈ 3 ವರ್ಷಗಳಲ್ಲಿ ನಾವು ಏನೋ ಸಾಧಿಸಿದೀವಿ. ಸೊ ಅಂದ್ರೆ ಅಗದಿ ಸಣ್ಣ ಸಮಾಜ. ಅವಾಗ ಎ ಅನ್ನುವಂಥದ್ದು ಒಂದು ಕೇವಲ 3 ಗ್ರೂಪುಗಳಲ್ಲಿತ್ತು, 3 ಜಾಗದಲ್ಲಿ ಇತ್ತು. ಸೊ ಅವರು ಒಂದು ಥಾಟ್ ಬರ್ತದ, ಒಂದು ಯೋಚನೆ ಬರ್ತದೆ ಗುಂಪಿನಲ್ಲಿ, ಈ ತಮ್ಮ ಎಲ್ಲ ಬದುಕಿನ ಅನುಭವಗಳನ್ನ ನಮ್ಮ ಪುಸ್ತಕದ ರೂಪದಲ್ಲಿ ಇಟ್ಟರೆ ಹೇಗೆ ಅನ್ನುವಂಥದ್ದು ಬರ್ತದ. ಅದು ಒಂದು ಐಡಿಯಾ ಚೆನ್ನಾಗಿರ್ತದ. ಆ ಸಮಯದಲ್ಲಿ ಇಷ್ಟು ಮೀಡಿಯಾಗಳಿರ್ಲಿಲ್ಲ, ಇಷ್ಟು ಫೆಸಿಲಿಟಿಗಳಿರ್ಲಿಲ್ಲ. ಬುಕ್ಗಳು ಮಾತ್ರ ಪ್ರಿಂಟ್ ಆದ್ರೆ ಅವುಗಳನ್ನು ಓದುವಂತ ಜನ ಮಾತ್ರ ಇತ್ತು. ಇವತ್ತು ಕಡಿಮೆ ಓದುದು. ಆದ್ರೆ ಆಗಿನ ಕಾಲಕ್ಕೆ ಮಾಧ್ಯಮ ಅಂದ್ರೆ ಪೇಪರು ಮತ್ತು ಬುಕ್ಗಳು. ಅಂತ ಸಮಯದಲ್ಲಿ ಇವರು ಒಂದು ನಿರ್ಧಾರ ಮಾಡ್ತಾರೆ. ಏನಂದ್ರೆ 1935 ಇಸ್ವಿಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಈ ಬುಕ್ ಸಿಗುವಂತ ಇದನ್ನ ಬರೀತಾರೆ. ಇದನ್ನ ಬರೆದ ನಂತರ ಏನಾಗ್ತದ, ಇಲ್ಲಿ ಈ ಬರೆಯುವಂತ ಸಮಯದಲ್ಲಿ ಎಲ್ಲಿ ಇದ್ದು ನಿರಂತರವಾಗಿ ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಚೇತರಿಸಿದವರು 100ಕ್ಕಿಂತ ಹೆಚ್ಚು ಜನ. ಆ 100ಕ್ಕಿಂತ ಹೆಚ್ಚು ಜನರು ತಮ್ಮ ಈ ಪುಸ್ತಕವನ್ನ ಬರೀತಾರೆ, ತಮ್ಮ ಅನುಭವಗಳನ್ನ ಈ ಪುಸ್ತಕದಲ್ಲಿ ಬರೀತಾರೆ. ಅವುಗಳ ಬಗ್ಗೆ ಬೇರೆ ಬೇರೆ ಕಥೆಗಳಿದಾವೆ. ಬಿಗ್ ಬುಕ್ ಹೇಗ್ ಬರೆದ್ರು, ಹೇಗಾಯ್ತು, ಯಾರು ಸಹಾಯ ಮಾಡಿದ್ರು, ಎಷ್ಟು ಸಲ ಅದು ತಿದ್ದುಪಡಿ ಆಯ್ತು, ಅವರು ಏನೇನು ಮಾಡಿದ್ರು, ಕಷ್ಟ ಏನ್ ಪಟ್ರು ಅನ್ನೋಂಥದ್ದು ಬೇರೆ ಕಥೆ ಇದೆ. ಆದ್ರೆ 1939ರಲ್ಲಿ ಇದು ಹೊರಗಡೆ ಬರ್ತದೆ. ಈ ಪುಸ್ತಕದ ಹೆಸರನ್ನ ಅವ್ರು ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತ ಇಡ್ತಾರ. ಅದಕ್ಕೂ ಮೊದ್ಲೇಕೊಂದು ಹೆಸರನ್ನ ಬೇರೆ ಯೋಚನೆ ಮಾಡಿರ್ತಾರ. ಬಟ್ ಆ ಹೆಸರು ಬೇರೆ ಬೇರೆ, ಆ ಹೆಸರಿನಲ್ಲಿ ಬುಕ್ ಇರೋದ ಕಾರಣಕ್ಕಾಗಿ ಇದನ್ನ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅನ್ನುವಂಥದ್ದನ್ನ ಹೇಳ್ತಾರ. ಸೊ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಬಾಂಧವ್ಯಕ್ಕೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಎನ್ನುವಂತ ಹೆಸರೇ ಇದೆ, ಹೊರತಾಗಿ ಬೇರೆಯನ್ನ ಚೇಂಜ್ ಮಾಡಿಲ್ಲ. ಇವತ್ತು ಎಲ್ಲೇ ಹೋದ್ರು ಇಡೀ ವರ್ಲ್ಡ್ ವೈಡ್ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅಂತಾರ, ಹೊರತಾಗಿ ಇದು ಇಂಡಿಯಾದ ಅನಾನಿಮಸ್ಸು, ಇದು ಪಾಕಿಸ್ತಾನದ ಅನಾನಿಮಸ್ಸು, ಇದು ಚೀನಾದ ಅನಾನಿಮಸ್ಸು ಅಂತ ಅನ್ನಂಗಿಲ್ಲ. ಸೊ ಇಡೀ ದೇಶ, ಇಡೀ ವರ್ಲ್ಡ್ ಅಲ್ಲಿ, ಇಡೀ ಜಗತ್ತಿನಲ್ಲಿ ಎಲ್ಲೇ ಹೋದ್ರು ಕೂಡ ಅದಕ್ಕೆ ಬಾಂಧವ್ಯಕ್ಕೆ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಎನ್ನುವಂತ ಹೆಸರೇ ಇದೆ. ಸೊ ಇಲ್ಲಿ ಈ ಪುಸ್ತಕದಲ್ಲಿ ಏನು ನಾವು ಬಿಗ್ ಬುಕ್ ಅಂತ ಕರಿತೀವಿ, ಸೊ ಅದರ ಬಗ್ಗೆ ಆ ಪುಸ್ತಕದಲ್ಲಿ ಈ ಏನು ಹೊಸದಾಗಿರುವಂತಹ ಅಮಲ್ ರೋಗಿಗಳಿಗೆ ಅಥವಾ ಮದ್ಯ ವ್ಯಸನಿಗಳಿಗೆ ಒಂದು
ತಿಳುವಳಿಕೆ ಬರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಅಮೂಲತನದ ಬಗ್ಗೆ ಅಥವಾ ಈ ರೋಗದ ಬಗ್ಗೆ ವಿವರಣೆಗಳನ್ನ ಕೊಡ್ತಾರೆ. ಅದರ ಜೊತೆಗೆ ರೋಗವನ್ನ ವಿವರಣೆ ಕೊಟ್ಟ ನಂತರ ನಮ್ಮ ಚೇತರಿಕೆ ಹೇಗಾತು, ಆ ಚೇತರಿಕೆಗೆ ಆಧ್ಯಾತ್ಮಿಕತೆ ಎನ್ನುವಂಥದ್ದು ಹೇಗೆ ಸಹಾಯ ಮಾಡ್ತದ, ನಾವು ಆ ಆಧ್ಯಾತ್ಮಿಕತೆಯನ್ನ ಹೇಗೆ ಅಭ್ಯಾಸ ಮಾಡ್ಬೇಕನ್ನುವಂಥದ್ದು ಈ 12 ಮೆಟ್ಟಿಲುಗಳಲ್ಲಿ ಅವರು ನೀಡಿದ್ದಾರೆ. ಸೊ 12 ಮೆಟ್ಟಿಲುಗಳು ಅನ್ನುವಂಥದ್ದು ಏನು ನಾವು ಹೇಳ್ತೀವಿ, ಅವು ಬಹಳ ನಮ್ಗೆ ತ್ರಾಸ ಅಂತ ಕಂಡ್ರು ಕೂಡ ಮಾಡ್ಲಿಕ್ಕೆ ಇದೆಲ್ಲವೂ ಯಾಕೆ ಬೇಕಪ್ಪ ಅಂತ ಹೇಳಿ ನಮ್ಗೆ ಅನಿಸ್ತದೆ ಸಾಕಷ್ಟು ಸಲ. ಆದ್ರೆ ಅವುಗಳನ್ನ ಈ ಬುಕ್ಕಿನಲ್ಲಿ ಈಗೇನು ನಾವು ಓದ್ಲಿಕ್ಕೆ ಹೊರಟಿವಿ, ಈ ಬುಕ್ಕಿನಲ್ಲಿ ಸವಿವರವಾಗಿ ಅದನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿ ಸ್ವಲ್ಪ ಮಟ್ಟಿಗೆ ವಿವರಣೆ ಇದೆ, ಇಲ್ಲ ಅಂತಲ್ಲ, ಅದರ ಜೊತೆಗೆ ಇಲ್ಲಿ ಇನ್ ಡೆಪ್ತ್ ಅಂತ ಹೇಳ್ತಾರೆ. ಸೊ ಇನ್ನು ಡಿಟೇಲ್ ಆಗಿ ಈ ಪುಸ್ತಕದಲ್ಲಿ ಅವುಗಳನ್ನ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಬಿಗ್ ಬುಕ್ ಅಂತ ಏನ್ ನಾವು ಕರಿತೀವಿ, ಅದರಲ್ಲಿ ನಮ್ಮ ರೋಗಿಗಳ ಅಥವಾ ನಮ್ಮ ಅಮೂಲ್ ರೋಗಿಗಳ ಕುಡಿತದ ಕರಾಳ ಬದುಕಿನ ಕಥೆಗಳನ್ನ ಅಲ್ಲಿ ಬರೆದಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಅನ್ನ ಬರೆದಿದ್ದಾರೆ. ಅದರ ಜೊತೆಗೆ ಯಾರಿಗೂ ನಾವ್ ಹೇಳ್ತೀವಲ್ಲ ಅಸಾಧ್ಯವಾದದ್ದನ್ನು, ಅಸಾಧ್ಯ ಎಂಬ ವಿಷಯ ಹೇಗೆ ಸಾಧ್ಯವಾಯಿತು ಅನ್ನುವಂಥದ್ದನ್ನ ಆ ಬುಕ್ಕಿನಲ್ಲಿ ಬರೆದಿದ್ದಾರೆ. ಆಲ್ಕೋಹಾಲಿಕ್ಸ್ ಅನಾನಿಮಸ್ ಎಂಬಂತ ನಾವೇನು ಬುಕ್ ಕರಿತೀವಿ, ಬಿಗ್ ಬುಕ್ ಅಂತ ಹೇಳ್ತೀವಿ, ಅದರಲ್ಲಿ ಬರ್ದಾರ. ಇವತ್ತಿಗೂ ಕೂಡ ಆ ಬಿಗ್ ಬುಕ್ ಅಥವಾ ಆಲ್ಕೋಹಾಲಿಕ್ಸ್ ಅನಾನಿಮಸ್ ಅನ್ನುವಂಥದ್ದು ನಮ್ಮ ಎಎಯ ಮೂಲ ಗ್ರಂಥವಾಗಿ ಮುಂದುವರೆದಿದೆ. ಸೊ ಈ ಪುಸ್ತಕದಲ್ಲಿ ಇವತ್ತೇನು ನಾವು ಓದಕತ್ತೀವಲ್ಲ, ಈ ಪುಸ್ತಕದಲ್ಲಿ 12 ಮೆಟ್ಟಿಲುಗಳು ಮತ್ತು 12 ಪರಂಪರೆಗಳ ಬಗ್ಗೆ ಆಳವಾದ ಮತ್ತು ವಿಸ್ತಾರವಾದ ಒಂದು ತಿಳುವಳಿಕೆಯನ್ನ ಆ ಮೂಲ ಸಾಹಿತ್ಯದ ಮುಂದುವರೆದ ವಿವರಣೆ ಇದೆ. ಅಲ್ಲಿ ಮೂಲ ಸಾಹಿತ್ಯ ಅಂದ್ರೆ ಬಿಗ್ ಬುಕ್ ಅಲ್ಲಿ ಏನಿದೆ ಅದರ ಮುಂದುವರೆದ ಭಾಗವನ್ನ ಇಲ್ಲಿ ವಿಸ್ತೃತವಾಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಿಂಗಾಗಿ ಇದು ಆ ಬೇರೆ ಅಂತ ಏನಲ್ಲ, ಆ ಬಿಗ್ ಬುಕ್ ನಲ್ಲಿ ಇರುವಂತದ್ದೇ ಮುಂದಿನ ಭಾಗ ಸ್ನೇಹಿತರೆ. ಸೊ ನಾನು ಇಲ್ಲಿಗೆ 21 ಇನ್ನೊಂದು ಪ್ಯಾರ ಓದ್ಬೋದು, ಆದ್ರೂ ಕೂಡ ನಿಲ್ಸೋಣ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಚೆನ್ನೇಗೌಡರು ಇದ್ದಾರೆ, ಅವ್ರಿಗೂ ಕೂಡ ಒಂದಿಷ್ಟು ಸಮಯ ಕೊಡೋಣ. ಸೊ ಇಲ್ಲಿ ಅವಕಾಶ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೂ ನನ್ನ ಜೊತೆ ಓದಿದಂತ ನನ್ನ ಶಕ್ತಿಧಾಮದ ಪ್ರಶಾಂತಧಾಮದ ಸದಸ್ಯರಿಗೂ ಕೂಡ ತುಂಬಾ ಧನ್ಯವಾದಗಳು. ಹಾಗೆ ನಿರಂತರವಾಗಿ ಇದು ವಾರದಲ್ಲಿ 4 ದಿನಗಳ ಕಾಲ ನಡೀತದೆ. ಸೊ ದಯವಿಟ್ಟು ಬುಕ್ ಅನ್ನ ತೆಗೆದಿಟ್ಟುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಬುಕ್ ಅನ್ನ ತೆಗೆದಿಟ್ಟುಕೊಳ್ಳಕ್ಕೆ ಪ್ರಯತ್ನ ಮಾಡಿದಾಗ ಅರ್ಥ ಆದಾಗ ಎಲ್ಲರಿಗೂ ಅನುಕೂಲ ಆಗ್ತದೆ. ಆಮೇಲೆ ನಮ್ಮಲ್ಲಿ ಇರುವಂತ ಏನು ಈ ಹೆಜ್ಜೆಗಳ ಬಗ್ಗೆ ನಮ್ಮಲ್ಲಿ ಇರುವಂತ ಒಂದಿಷ್ಟು ಗೊಂದಲಗಳದಾವು, ಅವೆಲ್ಲವೂ ಬದಿಗೆ ಸರಿತದೆ. ಈ ಕಾರ್ಯಕ್ರಮ ಇಷ್ಟು ಸರಳ ಅನ್ನುವಂತ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಬಂದ